ನಮ್ಮನ್ನು ನೀ ಅಭಿಷೇಕಿಸು ಪವಿತ್ರಾತ್ಮನೇ ಪವಿತ್ರಾತ್ಮನೇ ನಮ್ಮನ್ನು ನೀ ಅಭಿಷೇಕಿಸು ಪವಿತ್ರಾತ್ಮನೇ ಪವಿತ್ರಾತ್ಮನೇ ನಮ್ಮನ್ನು ನೀ ಅಭಿಷೇಕಿಸು ಪವಿತ್ರಾತ್ಮನೇ ಪವಿತ್ರಾತ್ಮನೇ ನಮ್ಮನ್ನು ನೀ ಅಭಿಷೇಕಿಸು. ಹಲ್ಲೆಲೂಯಾ. ಮುಂಜಾನೆ ವೇಳೆಯಲ್ಲಿ ಪವಿತ್ರಾತ್ಮನನ್ನು ಸ್ವಾಗತ ಮಾಡಿ ಇರುವ ಸ್ಥಳದಲ್ಲಿ ಎದ್ದು ನಿಂತರಾಗಿ ಕೆಲವು ನಿಮಿಷಗಳು ಕರ್ತನನ್ನು ಮಹಿಮೆ ಪಡಿಸುತ್ತಾ ಆತನಿಗೆ ಎಲ್ಲ ಸ್ತುತಿಯು ಸ್ತೋತ್ರ ಗೌರವ ಸಲ್ಲಿಸುವಂತೆ ಇರುವ ಸ್ಥಳದಲ್ಲಿ ಕರಗಳನ್ನು ತಟ್ಟುತ್ತಾ ಸಂತೋಷದಿಂದ ಪೂರ್ಣ ಹೃದಯದಿಂದ ಆತನನ್ನು ಆರಾಧಿಸೋಣ. ಎಲ್ಲ ಕರಗಳನ್ನು ತಟ್ಟುತ್ತಾ ಪರಿಶುದ್ಧ ಆತ್ಮನು ನಮ್ಮನ್ನು ಬದುಕಿಸುವ ಆತ್ಮನಾಗಿದ್ದಾನೆ. ಪರಿಶುದ್ಧಾತ್ಮನೇ ಬದುಕಿಸುವ ಆತ್ಮನೇ ಹೃದಯದ ಗುಡಿಯಲ್ಲಿ ಸುಂದರ ಸ್ವರವಾದವನೇ ಪರಿಶುದ್ಧಾತ್ಮನೇ ಬದುಕಿಸುವ ಆತ್ಮನೇ ಹೃದಯದ ಗುಡಿಯಲ್ಲಿ ಸುಂದರ ಸ್ವರವಾದವನೇ ಸ್ವಾಗತ ಪವಿತ್ರಾತ್ಮನೇ ಸುಸ್ವಾಗತ ದಿವ್ಯಾತ್ಮನೇ ಸ್ವಾಗತ ಪವಿತ್ರಾತ್ಮನೇ ಸುಸ್ವಾಗತ ದಿವ್ಯಾತ್ಮನೇ ಪರಿಶುದ್ಧಾತ್ಮನೇ ಬದುಕಿಸುವ ಆತ್ಮನೇ ಹೃದಯದ ಗುಡಿಯಲ್ಲಿ ಸುಂದರ ಸ್ವರವಾದವನೇ ಆತನ ಪರಲೋಕದ ತಂಗಾಳಿ ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಮೇಲೆ ಬೀಸಲಿ. ಪರಲೋಕದ ತಂಗಾಳಿ ನಮ್ಮ ಮೇಲೆ ಬೀಸಲಿ. ಜೀವ ಶ್ವಾಸವು ನೀವುದಲು ಹೊಸದಾಗಿ ಹುಟ್ಟುವೆವು. ಪರಲೋಕದ ತಂಗಾಳಿ ನಮ್ಮ ಮೇಲೆ ಬೀಸಲಿ. ಜೀವ ಶ್ವಾಸವು ನೀವುದಲು ಹೊಸದಾಗಿ ಹುಟ್ಟುವೆವು. ಸುರಿಯುವ ಮಳೆಯು ತುತ್ತೂರುಗಳಂತೆ ನಿನ್ನ ಉಪದೇಶವು. ಸುರಿಯುವ ಮಳೆಯು ತುತ್ತೂರುಗಳಂತೆ ನಿನ್ನ ಉಪದೇಶವು. ನಿನ್ನ ಉಪದೇಶವು ನಿನ್ನ ಉಪದೇಶವು. ಸ್ವಾಗತ ಪವಿತ್ರಾತ್ಮನೇ ಸುಸ್ವಾಗತ. ಓ ಸ್ವಾಗತ ಪವಿತ್ರಾತ್ಮನೇ ಸುಸ್ವಾಗತ ಆತ್ಮನೇ ಪರಿಶುದ್ಧಾತ್ಮನೇ ಬದುಕಿಸುವ ಆತ್ಮನೇ ಹೃದಯದ ಗುಡಿಯಲ್ಲಿ ಸುಂದರ ಸ್ವರವಾದವನೇ ದೇವಸ್ಥಾನದ ಬಾಗಿಲಿನಿಂದ ಹರಿಯುವ ಜೀವ ಜಲವೇ ಬೋಧಿಗೆ ಬದಲಾಗಿ ಶಿರುಭೂಷಣ ದುಃಖದಲ್ಲಿ ಆನಂದ ತೈಲ ದೇವಸ್ಥಾನದ ಬಾಗಿಲಿನ ಹರಿಯುವ ಜೀವ ಜಲವೇ ಬೋಧಿಗೆ ಬದಲಾಗಿ ಶಿರುಭೂಷಣ ದುಃಖದಲ್ಲಿ ಆನಂದ
ಮನಸ್ಸಿಗೆ ಉತ್ಸಾಹ ಸ್ತೋತ್ರ ವಸ್ತ್ರವನೇ ಉಡಿಸುವೆ ಕುಂದಿದ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ವಸ್ತ್ರವನೇ ಉಡಿಸುವೆ ವಸ್ತ್ರವನೇ ಉಡಿಸುವೆ ವಸ್ತ್ರವನೇ ಉಡಿಸುವೆ ಸ್ವಾಗತ ಪವಿತ್ರಾತ್ಮನೇ ಸ್ವಾಗತ ಪವಿತ್ರಾತ್ಮನೇ ಸ್ವಾಗತ ಪವಿತ್ರಾತ್ಮನೇ ಸುಸ್ವಾಗತ ಪವಿತ್ರಾತ್ಮನೇ ಪರಿಶುದ್ಧಾತ್ಮನೇ ಬದುಕಿಸುವ ಆತ್ಮನೇ ಹೃದಯದ ಗುಡಿಯಲ್ಲಿ ಸುಂದರವಾದವನೇ ಕೊನೆವರೆಗೂ ರಕ್ಷಣೆಯಲ್ಲಿ ನಿಲ್ಲಿಸುವ ಪವಿತ್ರಾತ್ಮನೇ ಸತ್ಯವಚನದ ಬೆಳಕಿನಲ್ಲಿ ಸಂಪೂರ್ಣ ಉದಯಗೊಳಿಸುವೆ ಕೊನೆಯವರೆಗೂ ರಕ್ಷಣೆಯಲ್ಲಿ ನಿಲ್ಲಿಸುವ ಪವಿತ್ರಾತ್ಮನೇ ಸತ್ಯವಚನದ ಬೆಳಕಿನಲ್ಲಿ ಸಂಪೂರ್ಣ ಉದಯಗೊಳಿಸುವೆ ದೈವ ಚಿತ್ತಕ್ಕೆ ಅನುಸಾರವಾಗಿ ನಮಗಾಗಿ ಬೇಡಿಕೊಳ್ಳುವೆ ದೈವ ಚಿತ್ತಕ್ಕೆ ಅನುಸಾರವಾಗಿ ನಮಗಾಗಿ ಬೇಡಿಕೊಳ್ಳುವೆ ನಮಗಾಗಿ ಬೇಡಿಕೊಳ್ಳುವೆ ನೀ ನಮಗಾಗಿ ಬೇಡಿಕೊಳ್ಳುವೆ ಸ್ವಾಗತ ಪವಿತ್ರ ಆತ್ಮನೇ ಸ್ವಾಗತ ನಿತ್ಯಾತ್ಮನೇ ಸ್ವಾಗತ ಪವಿತ್ರಾತ್ಮನೇ ಸ್ವಾಗತ ದಿವ್ಯಾತ್ಮನೇ ಸ್ವಾಗತ ಪವಿತ್ರಾತ್ಮ ಸ್ವಾಗತ ದಿವ್ಯಾತ್ಮನೇ ಸ್ವಾಗತ ಪವಿತ್ರಾತ್ಮನೇ ಸ್ವಾಗತ ದಿವ್ಯಾತ್ಮನೇ ಪರಿಶುದ್ಧಾತ್ಮನೇ ಬದುಕಿಸುವ ಆತ್ಮನೇ ಹೃದಯದ ಗುಡಿಯಲ್ಲಿ ಸುಂದರ ಸ್ವರವಾದನೆ ನಿನ್ನ ಹಾಗೆ ಯಾರು ಇಲ್ಲ ನೀನೇ ಉತ್ತಮ ನಿನ್ನ ಹಾಗೆ ಎಲ್ಲೂ ಇಲ್ಲ ನೀನೇ ಸರ್ವೋತ್ತಮ ನಿನ್ನ ಹಾಗೆ ಯಾರು ಇಲ್ಲ ನೀನೇ ಉತ್ತಮ ನಿನ್ನ ಹಾಗೆ ಎಲ್ಲೂ ಇಲ್ಲ ನೀನೇ ಸ್ವಲ್ಪ ನಿನ್ನ ಹಾಗೆ ಯಾರು ಇಲ್ಲ ನೀನೇ ಓ ನಿನ್ನ ಹಾಗೆ ಎಲ್ಲೂ ಇಲ್ಲ ನೀನೇ ಸರ್ವೋತ್ತಮ ನಿನ್ನ ಹಾಗೆ ಯಾರು ಇಲ್ಲ ನೀನೇ ಉತ್ತಮ ನಿನ್ನ ಹಾಗೆ ಎಲ್ಲೂ ಇಲ್ಲ ನೀನೇ ಸರ್ವೋತ್ತಮ ನಿನ್ನ ನಾಮವ ಕೊಂಡಾಡುವೆ ನಿನ್ನ ನಾಮವ ಮೇಲೆತ್ತುವೆ ನಿನ್ನ ನಾಮವ ಕೊಂಡಾಡುವೆ ನಿನ್ನ ನಾಮವ ಮೇಲೆತ್ತುವೆ ನಿನ್ನ ಹಾಗೆ ಯಾರು ಇಲ್ಲ ನೀನೇ ಉತ್ತಮ ನಿನ್ನ ಹಾಗೆ ಎಲ್ಲೂ ಇಲ್ಲ ನೀನೇ ಸರ್ವೋತ್ತಮ ನಿನ್ನ ಹಾಗೆ ಯಾರು ಇಲ್ಲ ನೀನೇ ಉತ್ತಮ ನಿನ್ನ ಹಾಗೆ ಎಲ್ಲೂ ಇಲ್ಲ ನೀನೇ ಸರ್ವೋತ್ತಮ ಸೆರೆಗಳ ಕರ್ತನೇ ಸ್ತುತಿಗಳ ಒಡೆಯನೇ ಸೆರೆಗಳ ಕರ್ತನೇ ಸ್ತುತಿಗಳ ಒಡೆಯನೇ ಓ ಆರಾಧನೆ 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 ಮಹಿಮೆಯು ಘನತೆಯು ನಿಮಗೆ ತಾನೇ ಆರಾಧನೆ 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 ಮಹಿಮೆಯು ಘನತೆಯು ನಿಮಗೆ ತಾನೇ ಓ ಆರಾಧನೆ 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 ಮಹಿಮೆಯು ಘನತೆಯು ನಿನಗೆ ತಾನೇ ಆರಾಧನೆ ಆರಾಧನೆ ಆರಾಧನೆ
ಕರ್ತನೇ ಸ್ತುತಿಗಳ ಒಡೆಯನೇ ಸೆರೆಗಳ ಕರ್ತನೇ ಸ್ತುತಿಗಳ ಒಡೆಯನೇ ನಿನ್ನ ಸನ್ನಿಧಿಯಲ್ಲಿ ನಾನು ಆಶಿಸುವೆ ದೇವ ಸಾನ್ನಿಧ್ಯ ಎದುರು ನೋಡಲು ನಿನ್ನ ಸನ್ನಿಧಿಯಲ್ಲಿ ನಾನು ಆಶಿಸುವೆ ದೇವ ಸಾನ್ನಿಧ್ಯ ಎದುರು ನೋಡಲು ಆರಾಧನೆ ಆರಾಧನೆ ಓ ಮಹಿಮೆಯು ಮಹಿಮೆಯು ಘನತೆ ಓ ಆರಾಧನೆ ಓ ನಿಮಗೆ ನಿನಗಿದ್ದಾನೆ ಆರಾಧನೆ 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 ಮಹಿಮೆಯು ಘನತೆಯು ನಿಮಗಿದ್ದಾನೆ ಆರಾಧನೆ 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 ಮಹಿಮೆಯು ಘನತೆಯು ನಿನಗಿದ್ದಾನೆ ನಿನ್ನ ವಾಕ್ಯದಲ್ಲಿ ನಾನು ಜೀವಿಸುವೆ ನಿತ್ಯ ಜೀವನ ಪಡೆಯಲು ನಿನ್ನ ವಾಕ್ಯದಲ್ಲಿ ನಾನು ಜೀವಿಸುವೆ ನಿತ್ಯ ಜೀವನ ಪಡೆಯಲು ಓ ನಿನ್ನ ವಾಕ್ಯದಲ್ಲಿ ನಾನು ಜೀವಿಸುವೆ ನಿತ್ಯ ಜೀವನ ಪಡೆಯಲು ನಿನ್ನ ವಾಕ್ಯದಲ್ಲಿ ನಾನು ಜೀವಿಸುವೆ ನಿತ್ಯ ಜೀವನ ಪಡೆಯಲು ಆರಾಧನೆ 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 ಮಹಿಮೆ ಘನತೆಯು ನಿಮಗೆ ತಾನೇ ಆರಾಧನೆ 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 ಮಹಿಮೆಯು ಘನತೆ ಕರಗಳ ತಟ್ಟುತ್ತಲೇ ಆರಾಧನೆ 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 ಮಹಿಮೆಯು ಘನತೆಯು ನಿನಗೆ ತಾನೇ ಮಹಿಮೆಯು ಆರಾಧನೆ ಮಹಿಮೆಯು ಘನತೆಯು ನಿಮಗೆ ತಾನೇ ನಿನ್ನ ಹಾಗೆ ಯಾರು ಇಲ್ಲ ನೀನೇ ಉತ್ತಮ ನಿನ್ನ ಹಾಗೆ ಯಾರು ಇಲ್ಲ ನೀನೇ ಸರ್ವೋತ್ತಮ ನಿನ್ನ ಹಾಗೆ ಯಾರು ಇಲ್ಲ ನೀನೇ ಉತ್ತಮ ನಿನ್ನ ಹಾಗೆ ಎಲ್ಲೂ ಇಲ್ಲ ನೀನೇ ಸರ್ವೋತ್ತಮ ನಿನ್ನ ಹಾಗೆ ಯಾರು ಇಲ್ಲ ನೀನೇ ಉತ್ತಮ ನಿನ್ನ ಹಾಗೆ ಎಲ್ಲೂ ಇಲ್ಲ ನೀನೇ ಸರ್ವೋತ್ತಮ ನಿನ್ನ ಹಾಗೆ ಯಾರು ಇಲ್ಲ ನೀನೇ ಉತ್ತಮ ನಿನ್ನ ಹಾಗೆ ಎಲ್ಲೂ ಇಲ್ಲ ನೀನೇ ಸರ್ವೋತ್ತಮ ನಿನ್ನ ಹಾಗೆ ಯಾರೋ ಇಲ್ಲ ನೀನೇ ಉತ್ತಮ ನಿನ್ನ ಹಾಗೆ ಎಲ್ಲೂ ಇಲ್ಲ ನೀನೇ ಸರ್ವೋತ್ತಮ ನಿನ್ನ ನಾಮವ ಮೇಲೆತ್ತುವೆ ನಿನ್ನ ನಾಮವ ಕೊಂಡಾಡುವೆ ನಿನ್ನ ನಾಮವ ಕೊಂಡಾಡುವೆ ನಿನ್ನ ನಾಮವ ಮೇಲೆತ್ತುವೆ ಯೇಸು ನಾಮವ ಕೊಂಡಾಡುವೆ ಯೇಸು ನಾಮವ ಮೇಲೆತ್ತುವೆ ಯೇಸು ನಾಮವ ಕೊಂಡಾಡುವೆ ಯೇಸು ನಾಮವ ಮೇಲೆತ್ತುವೆ ನಿನ್ನ ಹಾಗೆ ಯಾರೋ ಇಲ್ಲ ನೀನೇ ಉತ್ತಮ ನಿನ್ನ ಹಾಗೆ ಏನೂ ಇಲ್ಲ ನೀನೇ ಸರ್ವೋತ್ತಮ ಓ ನಿನ್ನ ಹಾಗೆ ಯಾರೋ ಇಲ್ಲ ನೀನೇ ಉತ್ತಮ ನಿನ್ನ ಹಾಗೆ ಏನೂ ಇಲ್ಲ ನೀನೇ ಸರ್ವೋತ್ತಮ ನಿನ್ನ ಹಾಗೆ ಯಾರೋ ಇಲ್ಲ ನೀನೇ ಉತ್ತಮ ನಿನ್ನ ಹಾಗೆ ಏನೂ ಇಲ್ಲ ನೀನೇ ಸರ್ವೋತ್ತಮ ಓ ನಿನ್ನ ಹಾಗೆ ಏನೂ ಇಲ್ಲ ನೀನೇ ಉತ್ತಮ ನಿನ್ನ ಹಾಗೆ ಏನೂ ಇಲ್ಲ ನೀನೇ ಸರ್ವೋತ್ತಮ ನಿನ್ನ ಹಾಗೆ ಯಾರು ಇಲ್ಲ ನೀನೇ ಉತ್ತಮ ನಿನ್ನ ಹಾಗೆ ಎಲ್ಲೂ ಇಲ್ಲ ನೀನೇ ಸರ್ವೋತ್ತಮ
ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸು ನಾಮವ ಕೊಂಡಾಡುವೆ, ಯೇಸು ನಾಮವ ಮೇಲೆತ್ತುವೆ, ಯೇಸು ನಾಮವ ಕೊಂಡಾಡುವೆ, ಯೇಸು ನಾಮವ ಮೇಲೆತ್ತುವೆ. ಕರಗಳನ್ನು ತಟ್ಟುತ್ತಲೇ ಸದರನಿಯಂದೇ ರಮಸದನಿಯಂದರನಿಯಂದೇ, ನೀನೇ ಉತ್ತಮನೇ, ರಸಿಕದರನಿಯಂದರ ಮರಿಯಂದೇ, ರಮಸದರನಿಯಂದರ ಮರಿಯಂದೇ. ಈ ಮುಂಜಾನೆ ವೇಳೆಯಲ್ಲಿ ಆತನ ಸಿಹಿ ಜೇನಿಗಂತಲೂ ಮಧುರವಾದ, ನಮ್ಮೊಳಗೆ ಉಕ್ಕಿ ಹರಿಯುವಂತ ಪ್ರೀತಿಯು ಆತನಾಗಿದೆ. ಬೆಳ್ಳಿ ಬಂಗಾರಕ್ಕಿಂತ ಆತನು ಅಪರಂಜಿಯಾದನು. ಯೇಸು ಎಂಬ ನಾಮವು ನಮಗೆ ಸಾಕಾಗಿರುವ ನಾಮ. ಆತನು ಸರ್ವಶಕ್ತನು, ಮರಣವನ್ನು ಜಯಿಸಿದಾತನು. ಎಲ್ಲ ಇರುವ ಸ್ಥಳದಲ್ಲಿ ಕರಗಳನ್ನು ಎತ್ತುತ್ತ ಜೇನಿಗಿಂತ ಮಧುರವಾದದ್ದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು. ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸು ನಾಮವು. ಹಿಮಪಾತಕ್ಕಿಂತ ತಂಪಾಗಿರುವಂಥದ್ದು, ಸೂರ್ಯಕಾಂತಿಗಿಂತ ಪ್ರಕಾಶಮಾನವು, ಬೆಳದಿಂಗಳಿಗಿಂತ ನಿರ್ಮಲವಾದದ್ದು ಯೇಸುನೇ ನಾಮವು. ಜೇನಿಗಿಂತ ಮಧುರವಾದದ್ದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು. ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸುನೇ ನಾಮವು. ಹಿಮಪಾತಕ್ಕಿಂತ ತಂಪಾಗಿರುವಂಥದ್ದು, ಸೂರ್ಯಕಾಂತಿಯಿಂದ ಪ್ರಕಾಶಮಾನವು, ಬೆಳದಿಂಗಳಿಗಿಂತ ನಿರ್ಮಲವಾದದ್ದು ಯೇಸುನೇ ನಾಮವು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು.
ನಿಮಗೆ ಸಾಟಿ ಇಲ್ಲವರು ರಕ್ಷಕ ನೀನೇ ಮನ್ಬಲವು ನೀನೇ ನನ್ನಡಗುವ ಸ್ಥಾನವು ನೀನೇ ನಿಜವಾದ ದೇವರು ಮೊಣಕಾಲು ರೀ ಎಲ್ಲರೂ ಮೊಣಕಾಲು ರೇ ರಕ್ಷಕ ನೀನೇ ನನ್ನ ಬಲವು ನೀನೇ ನನ್ನಡಗುವ ಸ್ಥಾನವು ನೀನೇ ನಿಜವಾದ ದೇವರು ಮೊಣಕಾಲು Sadaniane Urasiandaraniane Akashakinta Vishalavadadu Vishwasadalinu ವ್ಯಾಪಿಸಿರುವುದು ಊಹಿಸುವುದಕ್ಕಿಂತಲೂ ಉನ್ನತವಾದದ್ದು ಯೇಸು ನಾಮವು ಓ ಕರಗನೆತ್ತುತ್ತಲೇ ರಕ್ಷಣೆಯ ಮಾರ್ಗವು ಜನರೆಲ್ಲರನ್ನು ಬದುಕಿಸುವ ಜೀವವು ಸರ್ವಕಾಲಗಳಲ್ಲೂ ನಿವಸಿಸುವ ಸತ್ಯವು ಯೇಸು ನಾಮವು ಯೇಸು ಸರ್ವಶಕ್ತನು ನೀನು ಮರಣವನ್ನೇ ಜಯಿಸಿದ ವೀರನು ಸರ್ವವನ್ನೇ ಆಳುವ ಯೋಧನು ನಿಮಗೆ ಸಾಟಿ ಲೊಬ್ಬರು ರಕ್ಷಕ ನೀನೇ ನನ್ನ ಬಲವು ನೀನೇ ನನ್ನಡಗುವ ಸ್ಥಾನವು ನೀನೇ ನಿಜವಾದ ದೇವರು ಮೊಣಕಾಲು ನಮಿಸುವೆವು ಯೇಸು ಸರ್ವಶಕ್ತನು ನೀನು ಮರಣವನ್ನೇ ಜಯಿಸಿದ ವೀರನು ಸರ್ವವನ್ನೇ ಆಳುವ ಯೋಧನು ನಿಮಗೆ ಸಾಟಿ ಲೊಬ್ಬರು ರಕ್ಷಕ ನೀನೇ ನನ್ನ ಬಲವು ನೀನೇ ನನ್ನಡಗುವ ಸ್ಥಾನವು ನೀನೇ ನಿಜವಾದ ದೇವರು ಮೊಣಕಾಲು ನಮಿಸುವೆವು
ನಿನಗಾಗಿ ಆರಾಧನೆ ನಿನಗೆ ನನ್ನ ಆತ್ಮ ಪ್ರಾಣದಿಂದ ಸಕಲ ದೇವದೂತರು ನಿನ್ನನ್ನು ಸ್ತುತಿಸುವ ನಿತ್ಯುತ ಮಹಿಮೆಯ ದೇವ ನೀನೇ ಸಕಲ ಜನಗಳು ಅಡ್ಡಬಿದ್ದು ಸ್ತುತಿಸುವ ಲೋಕದ ರಕ್ಷಕನು ನೀನೇ ಯೇಸುವೇ ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ ಪರಿಶುದ್ಧ ಮಹಿಮೆ ದೇವ ನೀನೇ ಸಕಲ ಜನಗಳು ಅಡ್ಡಬಿದ್ದು ಸ್ತುತಿಸುವ ಲೋಕದ ರಕ್ಷಕನು ಆರಾಧನೆಗೆ ಅರಸನೇ ನಿನ್ನನ್ನೇ ಸ್ತುತಿಸುವೆನು ಆರಾಧನೆಗೆ ಅರಸನೇ ನಿನ್ನನ್ನೇ ಸ್ತುತಿಸುವೆನು ನನ್ನ ಆರಾಧಿಸುವೆ ನಿನ್ನನ್ನ ಆರಾಧಿಸುವೆ ನಿನ್ನನ್ನ ಆರಾಧಿಸುವೆ ನಿನ್ನನ್ನ ಆರಾಧಿಸುವೆ ನಿನ್ನನ್ನ ಆರಾಧಿಸುವೆ ನಿನ್ನನ್ನ ಆರಾಧಿಸುವೆ ನಿನ್ನ ಮಹಿಮೆ ದೊಡ್ಡ ಮೇಘದಂತೆ ವ್ಯಾಪರಿಸಲಿ ಈಗಲೇ ನಿನ್ನ ಚಲನೆ ಅಗ್ನಿ ಜ್ವಾಲೆಯಂತೆ ಪ್ರವಹಿಸಲಿ ಈಗಲೇ ನಿನ್ನ ಮಹಿಮೆ ದೊಡ್ಡ ಮೇಘದಂತೆ ವ್ಯಾಪರಿಸಲಿ ಈಗಲೇ ನಿನ್ನ ಚಲನೆ ಅಗ್ನಿ ಜ್ವಾಲೆಯಂತೆ ಪ್ರವಹಿಸಲಿ ಈಗಲೇ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಯೇಸುವೇ ಸ್ತುತಿಗೆ ಯೋಗ್ಯನು ನೀನೆ ಮಹಿಮೆಗೆ ಪಾತ್ರನು ನೀನೆ ನನ್ನಯ ಕರ್ತನೇ ಯೇಸುವೇ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಯೇಸುವೇ ಸ್ತುತಿಗೆ ಯೋಗ್ಯನು ನೀನೆ ಮಹಿಮೆಗೆ ಪಾತ್ರನು ನೀನೆ ನನ್ನಯ ಕರ್ತನೇ ಯೇಸುವೇ. As we continue to worship the Lord, we are going to pray for all of you as we have announced in our church WhatsApp group. ನಮ್ಮ ಚರ್ಚ್ ವಾಟ್ಸಪ್ ಗ್ರೂಪ್ನಲ್ಲಿ ಹೇಳಿದಂತೆ ನಾವೆಲ್ಲರೂ ನಿಂತ ಹಾಗೆಯೇ ನಿಮ್ಮೆಲ್ಲರ ಮೇಲೂ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. And today the
the title of our sermon, kneel your, bend your knee and break your chains. ನೀವು ಮೊಣಕಾಲೂರಿ ಎಲ್ಲ ಸರಪಳಿಗಳನ್ನು ಬಿಚ್ಚುವುದೆಂಬುದಾಗಿ ಈ ದಿನದ ಸಂದೇಶದ ಮುಖ್ಯತ್ವ. நாம் எல்லா சங்கிலிகளை உடைக்கிற ஒரு நாளுக்குள்ளே வந்திருக்கிறோம். ಎಲ್ಲ ಸರಪಳಿಗಳನ್ನು ಮುರಿಯುವಂತ ಒಂದು ಸಮಯ. ಮಾರ್ಚ್ ಮಾದ 30ಆம் தேதி இந்த மாதத்தினுடைய இறுதி நாளிலே வந்திருக்கிறோம். ಮಾರ್ಚ್ ತಿಂಗಳ ಕೊನೆಯ 30ನೇ ತಾರೀಕು ನಾವು ಬಂದಿದ್ದೇವೆ. இந்த மாதத்தோடு எல்லா சங்கிலிகளையும் உடைத்து புதிய மாதத்துல ஒரு புதிய ஆசீர்வாதத்துக்குள்ள நம்ம கால் எடுத்து வைக்க இருக்கிறோம். ಎಲ್ಲ ಸರಪಳಿಗಳನ್ನ ಮುರಿದು ಒಂದು ಹೊಸ ಜೀವನಕ್ಕೆ ನಾವು ಕಾಲಿಡುವಂತರಾಗಿದ್ದೇವೆ. Amen. I request Pastor Stella, even Sister Anbu to come forward, and Brother Pradeep and Joseph come forward quickly, and you are going to pray for each one as the team continue to worship the Lord. Hallelujah. Amen. Yes, come friend, I will just impart on you, then you can impart on the people. Hallelujah. Praise Jesus. Father, in the name of Jesus, I release your supernatural anointing upon your servant, male servant, female servants. Andure vedam sollugude, in the name of Jesus I will pour out my spirit upon all flesh, and your male servant, female servant, ராசிகா லபா, உம்முடைய பரிசுத்த அபிஷேகம் உம்முடைய பிள்ளைகள் மேல இறங்குவதாக. In the name of Jesus, I release your supernatural anointing upon your servant. I release your supernatural anointing upon your servant as they are carrying the anointing back to the people. I pray that you will break every hidden chains of the enemy in the life of your people, oh God. Hallelujah. அப்படியே போங்க. Sisters can pray for the sisters. You can hold their hands or place your hands upon their head. நீங்க கையை தலை மேல வச்சாலும் சரி, அதை கையை பிடிச்சு வச்சாலும் சரி. So brothers can pray for the brothers, sisters can pray for sisters. Pray with a burden. ஒரு பாரத்தோடு ஜெபிங்க. Today break every hidden chains of the enemy. சாத்தான் அந்த பிள்ளைகள் வாழ்க்கையில வைத்திருக்கிற சகல சங்கிலிகளை உடைத்து ஜெபம் பண்ணுங்க. Hallelujah. Encourage the team to continue to worship the Lord for a few minutes. Hallelujah. Yes, yes, yes. உங்க நாமத்துல ನಡೆಯುತ್ತೆ. Right now, pray with the burden. நல்ல பாரத்தோடு கட்டுகளை உடைத்து ஜெபம் பண்ணு. Break every barrier, break every chain. ದೇವಗಳೋಡುತ್ತೆ, ರೋಗ ನೀಗುತ್ತೆ, ಪಾಪಗಳು ಹರಿಯೋಗುತ್ತೆ. ನಿನ್ನ ಪ್ರಭಾವ ಕುಂದಿ ಹೋಗಲಿಲ್ಲ, ಪುನರಾತ್ಮನ ಶಕ್ತಿ ಬದಲಾಗಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರಾತ್ಮ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರಾತ್ಮ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರಾತ್ಮ ಶಕ್ತಿ ಬದಲಾಗಲಿಲ್ಲ. Chains of sickness be broken. Chains of witchcraft be broken. Chains of infirmities be broken. Chains of every hidden plan of the enemy be broken. Every hidden plan of the enemy, schemes of the enemy be broken in the name of Jesus. In the lives of your people, in the name of Jesus, I pray every chain, சத்தானுடைய சங்கிலிகள் உடைக்கப்படுவதாக. Deliverance, I speak liberty, I speak total deliverance from the total problems of your people.
ವೇದನೆಯು ರೋಗವು ಬಡತನವು ಬಂದರೆ ನನ್ನೇಸು ಗುಣಪಡಿಸುವ. ದುಃಖವು ವೇದನೆಯು ರೋಗವು ಬಡತನವು ಬಂದರೆ ನನ್ನೇಸು ಗುಣಪಡಿಸುವ. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ ಕಾಣುವೆವು. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ ಕಾಣುವೆವು. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರಾತ್ಮ ಶಕ್ತಿ ಬದಲಾಗಲಿಲ್ಲ. ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರಾತ್ಮ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರಾತ್ಮ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರಾತ್ಮ ಶಕ್ತಿ ಬದಲಾಗಲಿಲ್ಲ. In the name of Jesus. ಅದ್ಭುತವು ಯೇಸುವಿನ ನಾಮದಲ್ಲಿ ಮುಳು ಬಿಡುದಲೆ. ಪರಮಸಬಲವೋ Jesus. We thank you, Lord. Amen, amen, amen. Thank you for your deliverance, Lord. Thank you for breaking every chain. We worship you. ಪ್ರಭಾವವು ಕುಂದಿ ಹೋಗಲಿಲ್ಲ. Thank you, God. ಆತ್ಮಶಕ್ತಿ ಬದಲಾಗಲಿಲ್ಲ. Thank you, Holy Spirit. ಪ್ರಭಾವವು ಕುಂದಿ ಹೋಗಲಿಲ್ಲ. Thank you, Holy Spirit. ಬದಲಾಗಲಿಲ್ಲ. Thank you. ಮಾಟ ಮಂತ್ರಗಳು ದುಷ್ಟ ಶಕ್ತಿಗಳು Thank you, Holy ನನ್ನೇಸು Spirit. ಮುರಿದು ಹಾಕುವ. ಮಾಟ ಮಂತ್ರಗಳು ದುಷ್ಟ ಶಕ್ತಿಗಳು ಈಗಲೇ ನನ್ನೇಸು ಮುರಿದು ಹಾಕುವ. ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವಾಗ ಲೋಕವ ನಾವು ಕದಲಿಸೋಣ. ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವಾಗ ಲೋಕವ ನಾವು ಕದಲಿಸೋಣ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರಾತ್ಮ ಶಕ್ತಿ ಬದಲಾಗಲಿಲ್ಲ. 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 Thank you for the miraculous that is taking place. Thank you for the signs and wonders in the lives of your people. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರಾತ್ಮ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರಾತ್ಮ ಶಕ್ತಿ ಬದಲಾಗಲಿಲ್ಲ. In the name of Jesus. ಕುಂದಿ ಹೋಗಲಿಲ್ಲ, ಯೇಸುವಿನ ನಾಮದಲ್ಲಿ ಪುನರಾತ್ಮ ಶಕ್ತಿ ಬದಲಾಗಲಿಲ್ಲ. In the name of Jesus. ಕುಂದಿ ಹೋಗಲಿಲ್ಲ, ಪುನರಾತ್ಮ ಶಕ್ತಿ ಬದಲಾಗಲಿಲ್ಲ. Come on, கைகளை தட்டி எல்லா சங்கிலிகளை உடைந்ததுக்காய் கர்த்தருக்கு நன்றி சொல்லுவோம். Thank the Lord for all the chains have been broken in the name of Jesus of Nazareth. ನಜರೇತನಾದ ಯೇಸು ಕೈಗಳು ಉಚ್ಚಾಗಮಾಯಿ ತಟ್ಟಿ ಸರಪಳಿಗಳು ಮುರಿದು ಹೋಗಿದ್ದಕ್ಕಾಗಿ ಸ್ತೋತ್ರ. Hallelujah. ಉತ್ಸಾಹತೋಡ್ ಉತ್ಸಾಹದಿಂದ ಚಪ್ಪಳೆಗಳನ್ನು ತಟ್ಟಿ ಉತ್ಸಾಹತೋಡ್ ಇನ್ನು ಉತ್ಸಾಹವಾಗಿ ಉತ್ಸಾಹತೋಡ್ ಇನ್ನು ಉತ್ಸಾಹದಿಂದ ನಂಬಿಕೆಯೋಡ್ ವಿಶ್ವಾಸತೋಡ್ ನಂಬಿಕೆಯಿಂದ Hallelujah. Let's all close our eyes. ಎಲ್ಲರ ಕಣ್ಣುಗಳು ಮುಚ್ಚಲ್ಪಡಲಿ. Lift both of your high hands towards heaven. ನಿಮ್ಮ ಕಣ್ಣುಗಳನ್ನು ಮೇಲೆ ಆತನ ಮೇಲೆ ನಿರೀಕ್ಷಿಸಿ. Say just one word. Thank you, Lord, for breaking all the hidden chains of the enemy in my life. ಎಲ್ಲ ಶತ್ರುವಾದವನ ಮರೆಮುಖವಾದಂತ ಎಲ್ಲ ಸರಪಳಿಗಳನ್ನ ನೀನು ಬಿಡಿಸಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳಿ. Every chain is being
broken in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸರಪಳಿಗಳು ಮುರಿದು ಹೋಗಿದ್ದಕ್ಕಾಗಿ ಸ್ತೋತ್ರ. I am free in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ I am ಬಿಡುಗಡೆಗೊಳಿಸುತ್ತೇನೆ. free. ನಾವೆಲ್ಲರೂ I am free. ನಾವು ಬಿಡುಗಡೆ ಹೊಂದಿದ್ದೇವೆ. நான் விடுதலையாக்கப்பட்டிருக்கிறேன். ನಾನು ಬಿಡುಗಡೆಯಾಗಿದ್ದೇನೆ. I am free. ನಾನು ಬಿಡುಗಡೆ ಹೊಂದಿದ್ದೇನೆ. I am free. ನಾನು ಬಿಡುಗಡೆ I ಹೊಂದಿದ್ದೇನೆ. am free from all the bondages. ಎಲ್ಲ ಬಂಧನಗಳಿಂದ ನಾನು ಬಿಡುಗಡೆ ಹೊಂದಿದ್ದೇನೆ. I am free from all sicknesses. ಎಲ್ಲ ಕಾಯಿಲೆಗಳಿಂದ ನಾನು ಬಿಡುಗಡೆ I ಹೊಂದಿದ್ದೇನೆ. am free from all my debts. ನನ್ನ ಎಲ್ಲ ಸಾಲಗಳಿಂದ ಬಿಡುಗಡೆ I ಹೊಂದಿದ್ದೇನೆ. am free from all my infirmities. ಎಲ್ಲ ನನಗಿರ್ತಕ್ಕಂಥ ಕೊರತೆಗಳು ಪೂರ್ತಿಯಾಗಿದೆ. I am free from all my sins. ನನ್ನ ಎಲ್ಲ ಪಾಪಗಳಿಂದ ನಾನು ಬಿಡುಗಡೆ I ಹೊಂದಿದ್ದೇನೆ. am free from even if there is any hidden witchcraft. I am free in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಮೊರೆಮುಖವಾದ ಪಾಪಗಳು ನಿಮ್ಮಿಂದ ಬಿಟ್ಟು ಬಿಡುಗಡೆ ಆಗಲಿ. I am free. ನಾನು ಬಿಡುಗಡೆ My ಹೊಂದಿದ್ದೇನೆ. family is free. ನನ್ನ ಕುಟುಂಬವು ಬಿಡುಗಡೆ ಹೊಂದಿದೆ. My church is free. ನನ್ನ ಸಭೆಯು ಬಿಡುಗಡೆ My ಹೊಂದಿದೆ. people are free. ನನ್ನ ಜನರು ಬಿಡುಗಡೆ My ಹೊಂದಿದ್ದಾರೆ. city is free. ನನಗಿರ್ತಕ್ಕಂಥದ್ದು ಎಲ್ಲವೂ ಬಿಡುಗಡೆ. My city is free. ನನ್ನ ಪಟ್ಟಣವು ಬಿಡುಗಡೆ My ಆಗಿದೆ. state is free. ನನ್ನ ರಾಜ್ಯವು ಬಿಡುಗಡೆ ಆಗಿದೆ. My nation is free. ನಮ್ಮ ರಾಷ್ಟ್ರ ಬಿಡುಗಡೆ ಹೊಂದಿದೆ. And we have been set free by the name of Jesus Christ, the Son of God. நான் ಯೇಸು ಕ್ರಿಸ್ತನು ತಂದೆಯಾದ தேவனுடைய குமாரனாகிய இயேசுவின் நாமத்திலே நாங்கள் விடுதலையாக்கப்பட்டிருக்கிறோம். ಕುಮಾರನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವೆಲ್ಲರೂ ಬಿಡುಗಡೆ ಹೊಂದಿದ್ದೇವೆ. தேவனுடைய குமாரனாகிய இயேசுவின் நாமத்தில் ದೇವರ ಕುಮಾರನಾದ ಯೇಸು ಕ್ರಿಸ್ತನ ನಾಮದಲ್ಲಿ நாங்கள் விடுதலையை பெற்றிருக்கிறோம். ನಾವು ಬಿಡುಗಡೆಯನ್ನು ಪಡೆದುಕೊಂಡಿದ್ದೇವೆ. பரிசுத்த ஆவியினாலே விடுதலையை பெற்றிருக்கிறோம். ಪರಿಶುದ್ಧಾತ್ಮನಿಂದ ನಾವು ಬಿಡುಗಡೆ ಹೊಂದಿದ್ದೇವೆ. நல்ல கைகளை தட்டி உற்சாகமா ಇನ್ನು ಜೋರಾಗಿ ಉತ್ಸಾಹದಿಂದ ಚಪ್ಪಳೆಗಳನ್ನು ತಟ್ಟಿ bless the Lord with all of your strength. ಎಲ್ಲ ಆಶೀರ್ವಾದಗಳನ್ನು முழு ಜೋರಾಗಿ பலத்தோடு கைகளை தட்டி ಪೂರ್ಣ ஆராதிங்க. ಬಲದಿಂದ ನೀವು ಆತನನ್ನು ಆರಾಧಿಸಿರಿ. Hallelujah. ಸ್ತೋತ್ರ ಯೇಸುವೇ, 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 ಸ್ತೋತ್ರ ಯೇಸುವೇ. Come on, everyone. Father, we thank you for the move of your spirit among us. ನಮ್ಮ ಮಧ್ಯದಲ್ಲಿ ತಂದೆ ಆದ ದೇವರೇ, ನಿನ್ನ ನಡತೆ ಇದ್ದಿದ್ದಕ್ಕಾಗಿ ಸ್ವಾಮಿ, ನೀನು ನಮ್ಮ ನಡೆದು ಬಂದದ್ದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. Thank you for the move of your spirit. ನಿನ್ನ ಆತ್ಮನು ನಮ್ಮ ಮಧ್ಯದಲ್ಲಿ ಸಂಚರಿಸಿದ್ದಕ್ಕಾಗಿ ಸ್ತೋತ್ರ. Thank you for the move of the spirit in our hearts. ನಮ್ಮ ಹೃದಯಗಳಲ್ಲಿ ನಿನ್ನ ಆತ್ಮನು ಪ್ರವೇಶಿಸಿದ್ದಕ್ಕಾಗಿ ನಾವು ಸ್ತೋತ್ರ Thank you ಸಲ್ಲಿಸುತ್ತೇವೆ. for your move in our midst. ನಮ್ಮ ಮಧ್ಯದಲ್ಲಿ ನೀನು ಸಂಚರಿಸಿದ್ದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. As you are moving in our lives and we are going to experience, Lord, move in every part of our lives. ನೀನು ನಮ್ಮ ಜೀವನದಲ್ಲಿ ಸಂಚರಿಸಿದ್ದಕ್ಕಾಗಿ ನಮ್ಮ ಉಳಿದ ಜೀವನ ಪೂರ್ತಿ ನಾವು ಆ ರೀತಿಯಾಗಿ
ಸಂಚರಿಸುವುದಕ್ಕೆ ನೀನು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. Let every immovable mountains in our lives be moved in the name of Jesus of Nazareth. ನಾವು ನಮ್ಮ ತಡೆಯಲಾಗಿರ್ತಕ್ಕಂಥ ಎಂತಹ ಬೆಟ್ಟಗಳಿದ್ದರೂ ಅದೆಲ್ಲವನ್ನ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅದೆಲ್ಲವೂ ಸರಿದು ಹೋಗಲಿ. Every immovable mountains be broken into pieces. ಬೆಟ್ಟಗಳು ನಮ್ಮನಿಂದ ದೂರವಾಗದೇ ಇರತಕ್ಕಂಥ ಬೆಟ್ಟಗಳು ಒಡೆದು ಚೂರು ಚೂರಾಗಲಿ. Thank you for curing every incurable sicknesses. ಎಲ್ಲ ಕಾಯಿಲೆಗಳನ್ನ ಗುಣವಾಗದೆ ಕಾಯಿಲೆಗಳನ್ನ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. Thank you for the supernatural change that is taking place during these 40 days of fasting and prayers. ಈ 40 ದಿನಗಳ ಉಪವಾಸ ಪ್ರಾರ್ಥನೆಯಲ್ಲಿ ನಿನ್ನ ಆಧ್ಯಾತ್ಮಿಕವಾದಂಥ ಸಂಚರಣೆ, ನಿನ್ನ ಆಧ್ಯಾತ್ಮಿಕವಾದ ಆಶೀರ್ವಾದಕ್ಕಾಗಿ ನಾವು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. Even as we are fasting, we are also fighting on our knees for all our battles to come to an end. ಎಲ್ಲ ಯುದ್ಧಗಳಿಗಾಗಿ ನಾವು ನಮ್ಮ ಮೊಣಕಾಲಿನ ಯುದ್ಧವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಆ ಯುದ್ಧಗಳು ನಿಂತು ಹೋಗಲಿ. ಉಪವಾಸத்தோடு முழங்காலில் யுத்தம் செய்து கொண்டிருக்கிறோம். ಉಪವಾಸದಿಂದ ಮೊಣಕಾಲು ಯುದ್ಧವನ್ನು ಪ್ರಾರಂಭ ಮಾಡಿದ್ದೇವೆ. And we truly believe all of our endless problems are going to come to an end before the end of the 40 days fasting prayer. 40 ದಿನಗಳ ಉಪವಾಸ ಪ್ರಾರ್ಥನೆ ಮುಕ್ತಾಯಕ್ಕೆ ಮುಂಚಿತವಾಗಿ ನಮಗೆ ಇರುತ್ತಿರತಕ್ಕಂಥ ಎಲ್ಲವೂ ಬಿಡುಗಡೆ ಹೊಂದಲಿ ಎಂಬುದಾಗಿ ನಾವು ದೇವರಿಗೆ ನಿಮಗೆ முடிவு பெறாத எல்லா பிரச்சனையும் ஒரு முடிவுக்கு வருவதாக, ಮುಕ್ತಾಯವಾಗದೇ ಇರತಕ್ಕಂಥ ಎಲ್ಲವೂ ಮುಕ್ತಾಯಕ್ಕೆ ಬರಲಿ ಎಂಬುದಾಗಿ we put an end in Jesus name. ಯೇಸು ಕ್ರಿಸ್ತನ ನಾಮದಲ್ಲಿ ಅದಕ್ಕೆ ನಾವು ನಿಲ್ಲಿಸುತ್ತೇವೆ ಸ್ವಾಮಿ. ಅದಕ್ಕೆ ಒಂದು ಮುற்றுப்புள்ளி வைக்கிறோம். ಅದಕ್ಕಾಗಿ ಒಂದು ನಿಲ್ಲಿಸುತ್ತೇವೆ, ಒಂದು ಚುಕ್ಕೆಯನ್ನು ಇಡುತ್ತೇವೆ. I bless your people in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ I bless your ಮಕ್ಕಳನ್ನು people, Lord. ನಿನ್ನ ಮಕ್ಕಳನ್ನು ನಾನು ಆಶೀರ್ವದಿಸುತ್ತೇನೆ ಯೇಸು ಕ್ರಿಸ್ತನ. Thank you, Father, for your blessing over us. ಈ ನನ್ನ ಮಕ್ಕಳ ಮೇಲೆ ನೀನು ಆಶೀರ್ವಾದಿಸಿದ್ದಕ್ಕಾಗಿ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ. Continue to speak to our hearts. ಇನ್ನು ಮುಂದೆ ನಮ್ಮ ಸಂಗಡ ಮಾತನಾಡು ಸ್ವಾಮಿ. Build our lives. ನಮ್ಮ ಜೀವನವನ್ನು ಕಟ್ಟಿ ಎಬ್ಬಿಸು. In Jesus' name we pray. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯಾದ ದೇವರೇ. Amen. ಆಮೆನ್. Amen. ಆಮೆನ್. Amen. ಜನಕ್ಕೆ ಹೋಗೋಣ. During these days we have been meditating upon how to stand on our knees and bring changes in our lives. ನಮ್ಮ ಜೀವನದಲ್ಲಿ ಮೊಣಕಾಲೂರಿ ನಾವು ಬದಲಾವಣೆಗಳನ್ನ ಮಾರ್ಪಾಡುಗಳನ್ನ ಹೇಗೆ ತರುತ್ತೇವೆ ಎಂಬುದಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. How many of you are able to stand on your knees at least for 1 hour? ಎಷ್ಟು ಜನರು ನಿಜವಾಗಲೂ 1 ತಾಸು ನೀವು ಮೊಣಕಾಲಿನಲ್ಲಿ ನಿಲ್ಲಲು ನಿಮಗೆ ಸಾಧ್ಯ? 1 ಮಣಿ ನೇರமாவது நிக்க முடிஞ்சவங்கலாம் 1 ತಾಸಾದ್ರೂ ನೀವು ಮೊಣಕಾಲು ಊರುವುದಕ್ಕೆ ನಿಮಗೆ ಸಾಧ್ಯವಾಗುವಂಥವ್ರು. The more you bend, the more you stand. ಯಾವಷ್ಟೆಲ್ಲ ನೀವು ಬಗ್ಗುತ್ತೀರೋ ಅಷ್ಟೆಲ್ಲ ನೀವು ಮೇಲೆ ಉನ್ನತಕ್ಕೆ ಹೋಗುತ್ತೀರಾ. Hallelujah. Hallelujah. The more we bend before God, the more we stand before men. ನಾವು ಎಷ್ಟೆಲ್ಲ ದೇವರ ಮುಂದೆ ನಾವು ಬಗ್ಗಿತ್ತೇವೋ ಅಷ್ಟೆಲ್ಲ ನಾವು ಜನಗಳ ಮುಂದೆ ಎದ್ದು ನಿಲ್ಲುತ್ತೇವೆ. And keep practicing standing on your knees and fighting for your battles. ನಿಮ್ಮ ಯುದ್ಧವನ್ನು ಮಾಡುವುದಕ್ಕಾಗಿ ನಿಮ್ಮ ಮೊಣಕಾಲಿನಲ್ಲಿ ನಿಲ್ಲುವುದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ. And during this kneeling prayer, ಈಗ ಮೊಣಕಾಲೂರಿ ಮಾಡುವಂಥ ಪ್ರಾರ್ಥನೆಯ ಸಮಯದಲ್ಲಿ, and also the Lord spoke to me about how to stand on our knees and break chains by fasting. ನಾವು ಮೊಣಕಾಲಿನಲ್ಲಿದ್ದು ಉಪವಾಸದಿಂದ ಯಾವ ರೀತಿಯಾಗಿ ಸರಪಳಿಗಳನ್ನು ಮುರಿಯುವುದೆಂಬುದನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. And today's title is bend your knees and break your chains. ನೀವು ಇಂದು ಮೊಣಕಾಲೂರಿ ನಿಮ್ಮ ಸರಪಳಿಗಳನ್ನು ಮುರಿಯಿರಿ. Bend your knees and break your chains. ನೀವು ಮೊಣಕಾಲಲ್ಲಿ ನಿಲ್ಲಿರಿ, ನಿಮ್ಮ ಎಲ್ಲ ಸರಪಳಿಗಳನ್ನು ಮುರಿಯಿರಿ. As you are learning to stand on our knees, and we can break every hidden chains of the enemy in our lives. ನಮ್ಮ ಜೀವನದಲ್ಲಿ ಶತ್ರುವಾದವನ್ನು ತಂದಿಡುವಂತ ಮರೆಮುಖವಾದಂತ ಸರಪಳಿಗಳನ್ನು ನಾವು ಮುರಿಯಲು ಸಾಧ್ಯ. And before that, I want all of you to turn your Bible to the book of Isaiah chapter 56 and verse 6. ಯೆಶಾಯನ ಬರೆದ ಪ್ರವಾದನೆ 58 verse 6. 58ನೇ ಅಧ್ಯಾಯ 6ನೇ ವಚನಕ್ಕೆ ನಾವು ತಿರುಗಿಸಿಕೊಳ್ಳೋಣ. And it says, is not this the kind of fasting I have chosen, to loose the chains of injustice and untie the cords of the yoke, to set the oppressed free and break every yoke. ನೋಡಿರಿ, ಕೇಡಿನ ಬಂಧನಗಳನ್ನು ಬಿಚ್ಚುವುದು,
ನೊಗದ ಕಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನ ಬಿಡುಗಡೆ ಮಾಡುವುದು, ನೊಗಗಳನ್ನು ಮುರಿಯುವುದು. This is the fasting God is expecting. ದೇವರು ಇಂತಹ ಉಪವಾಸವನ್ನ ದೇವರು ನಮ್ಮಿಂದ ನಿರೀಕ್ಷೆ ಮಾಡುತ್ತಾರೆ. Hallelujah. ಹಲ್ಲೆಲೂಯಾ. And if you read the whole chapter 58 of Isaiah, ಯೆಶಾಯನ ಪ್ರವಾದನೆ 58ನೇ ಅಧ್ಯಾಯವನ್ನ ಪೂರ್ತಿ ನೀವು ಓದುವುದಾದರೆ, the Lord was teaching to the people of Israel what kind of fasting they should carry on. ಇಸ್ರೇಲ್ ಜನರಿಗೆ ಯಾವ ರೀತಿಯಾದಂಥ ಉಪವಾಸವನ್ನು ಅವರು ಮಾಡಬೇಕೆಂಬುದನ್ನ ದೇವರು ಅವರಿಗೆ ಬೋಧಿಸುತ್ತಾ ಇದ್ದಾರೆ. And one of the expectation of God that he expects from the fasting prayer is found in this verse. ಆ ರೀತಿಯಾಗಿ ದೇವರು ನಿರೀಕ್ಷಿಸುವಂತ ಉಪವಾಸ ಪ್ರಾರ್ಥನೆ ಒಂದು ವಚನ ಇಲ್ಲಿ ಅಡಗಿದೆ. He says, is not this the kind of fasting I have chosen? ನಾನು ಎಂದುಕೊಳ್ಳುವಂತ ಈ ಉಪವಾಸವನ್ನ ನಾನು ಆರಿಸಿಕೊಂಡಿದ್ದು. I think was in Kannada was maybe 7. Okay, sometimes the vernacular language differs in here and there. So he says, this is the fasting I chose. ಈ ಉಪವಾಸವನ್ನು ನಾನು ಆರಿಸಿಕೊಂಡಿದ್ದೇನೆ. Verse 7 you read? Amen. ಹಸಿದವರಿಗೆ ನೋ Sixth only. Very good. So God is telling the people of Israel what kind of fasting I'm pleased. ನಾನು ಎಂತಹ ಉಪವಾಸವನ್ನ ನಾನು ನಿರೀಕ್ಷಿಸುತ್ತೇನೆ ಎಂಬುದನ್ನ ದೇವರು ನಮ್ಮಿಂದ ಕೇಳುತ್ತಾ ಇದ್ದಾರೆ. He says there are 4 things. ಅಲ್ಲಿ 4 ವಿಷಯಗಳನ್ನು ಆತನು ಹೇಳುತ್ತಿದ್ದಾನೆ. Number 1, ಒಂದನೇದು to loose the chains of injustice. ಅಲ್ಲಿ ಕೇಡಿನ ಬಂಧನಗಳನ್ನು ಬಿಚ್ಚುವುದು. Number 2, ಎರಡನೆಯದು untie the cords of the yoke. ನೊಗದ ಕಣ್ಣಿಗಳನ್ನು ಕಳಚುವುದು. Number 3, ಮೂರನೇದು to set the oppressed free. ಜಜ್ಜಿ ಹೋದವರನ್ನ ಬಿಡುಗಡೆ ಮಾಡುವುದು. Number 4, ನಾಲ್ಕನೇದು break every yoke. ನೊಗಗಳನ್ನ ಮುರಿಯುವುದು. Hallelujah. ಹಲ್ಲೆಲೂಯಾ. And some English Bible says to break every chains. ಕೆಲವು ಭಾಷಾಂತರ ಇಂಗ್ಲಿಷ್ ಭಾಷಾಂತರದಲ್ಲಿ ಸರಪಳಿಗಳನ್ನ ಮುರಿಯುವುದು ಎಂಬುದಾಗಿ, every chain. ಎಲ್ಲ ಸರಪಳಿಗಳನ್ನ ಮುರಿಯುವುದು. Chains. ಸರಪಳಿಗಳು. What is the meaning of chains? ಸರಪಳಿಗಳು ಅಂದ್ರೆ ಅರ್ಥವೇನು? You know, when we talk about the literal chain is entirely different from the spiritual chains. ನಾವು ನಿಜವಾದಂತ ಸರಪಳಿಯ ಅರ್ಥವನ್ನ ನೋಡುವುದಕ್ಕಾಗಿಯೂ ಆಧ್ಯಾತ್ಮಿಕವಾದ ಸರಪಳಿಗಳಿಗೂ ವ್ಯತ್ಯಾಸ ಉಂಟು. Let's look at the meaning of spiritual chains. ಆಧ್ಯಾತ್ಮಿಕವಾದಂತ ಸರಪಳಿಗಳ ಅರ್ಥವನ್ನ ನಾವು ನೋಡೋಣ. And encourage those who are writing notes, write down satanic chains represents spiritual bondage, restriction and hindrances that prevent us from fulfilling our divine enlargement, our destiny. ಅಲ್ಲಿ ನಾವು ನೋಟ್ಸ್ ಬರೆದುಕೊಳ್ಳೋರು ಇದನ್ನು ಬರೆದುಕೊಳ್ಳಿ. ಸೈತಾನನ ಸರಪಳಿ ಎಂದರೆ ಅದು ಆತನನ್ನು ಪ್ರತಿಬಿಂಬಿಸುವಂಥದ್ದು, ನಮ್ಮ ಆತ್ಮಿಕ ಬಂಧನಗಳನ್ನು ಅದು ಮುರಿಯುತ್ತದೆ ಮತ್ತು ಅದು ತಡೆಯನ್ನು ಹೊಡೆಯುತ್ತದೆ. ಅದರಿಂದ ನಮ್ಮ ಆಸೆ ನಮ್ಮ சாத்தானுடைய சங்கிலிகள் என்ன? சைத்தானன சரப்பளி ಅಂದ್ರೆ ಏನು? சில நேரங்கள் நம்முடைய வாழ்க்கையில நம்மள அறியாமலேயே சில தடைகளை வைத்திருப்பான். ಅಲ್ಲಿ ನಮಗೆ ಅರಿಯದೇ ನಮ್ಮ ಜೀವನದಲ್ಲಿ ಕೆಲವು ತಡೆಗಳನ್ನ ಸೈತಾನನು வைத்திருப்பான், ಕಟ್ಟುಗಳನ್ನು ಇಟ್ಟಿರ್ತಾನೆ. சில நேரங்கள் நம்ம செய்யறதுல ஒரு டிலே, ஒரு தாமதத்தை ஏற்படுத்துவான். ಆ ರೀತಿಯಾಗಿ ನಾವು ಮಾಡುವಂತ ಕಾರ್ಯಗಳಲ್ಲಿ ಅವನು ನಿಧಾನಗತಿ ಮಾಡುತ್ತಾನೆ. எதற்காக ஏற்படுத்துகிறான்? ಯಾತಕ್ಕಾಗಿ ಆ ನಿಧಾನಗತಿಯನ್ನು ಮಾಡುತ್ತಾನೆ? ಮುನ್ನೇರ முடியாம, ನಾವು ಮುಂದುವರಿಯಲು ಅಸಾಧ್ಯವಾಗುವಂತೆ. இந்த வருடம் தேவன் நமக்கு கொடுத்த வாக்குத்தத்தத்தின்படி நம்முடைய கூடாரத்தை விஸ்தாரமாக்க முடியாம, ದೇವರು ನಮಗೆ ಕೊಟ್ಟಂತ ವಾಗ್ದಾನದ ವಿಸ್ತಾರವನ್ನ ಆಗದಂತೆ, நம்முடைய டெஸ்டினி எதிர்காலத்தை ஆண்டவர் நம்ம வைத்துக்கார் பாத்தீங்களா, அந்த எதிர்காலத்தை அடைய முடியாம, ನಮ್ಮ ಭವಿಷ್ಯದಲ್ಲಿ ನಾವು ಯಾವುದನ್ನ ಮುಟ್ಟಬೇಕೆಂಬ ಗುರಿಯನ್ನ ಮುಟ್ಟುವುದಕ್ಕೆ ಆಗದಂತೆ ஏதோ நம்ம கண்ணுக்கு தெரியாத சில தடைகளை சாத்தான் வைத்திருப்பான். ನಮಗೆ ಕಣ್ಣಿಗೆ ಗೋಚರವಾಗದಂತ ಕೆಲವು ವಿಷಯಗಳನ್ನ ಸೈತಾನನು ನಮ್ಮ ಮುಂದೆ ಇಟ್ಟಿರುತ್ತಾನೆ. That is called chains. ಅದೇ ನಿಜವಾದಂತ ಆಧ್ಯಾತ್ಮಿಕ ಸರಪಳಿಗಳು. ಕಣ್ಣಿಗೆ தெரியாது, ಅದು ನಮ್ಮ ಕಣ್ಣಿಗೆ ಗೋಚರವಾಗುವುದಿಲ್ಲ, ஆனா வாழ்க்கையில கிரியை செய்யும். ಆದರೆ ನಮ್ಮ ಜೀವನದಲ್ಲಿ ಅದು ಹಾಗೆ ಆಗುತ್ತದೆ. எத்தனை பேர் ஃபீல் பண்றீங்க, அப்படியே மேல போலான்னு முயற்சிக்கிற ஆனா கீழே தான் போயிட்டு இருக்கு? ಎಷ್ಟು ಜನ ಹೇಳಲು ಸಾಧ್ಯ, ನಾವು ಹೇಗಾದ್ರೂ ಮಾಡಿ ಮೇಲೆ ಹೋಗ್ತೀನಿ ನಿಂತೀರಿ, ಆದ್ರೆ ನಾನು ಕೆಳಗಡೆನೆ ಬಿದ್ದಿರುತ್ತೇನೆ? எத்தனை பேர் சொல்ல முடியும், நான் சில காரியங்களை செய்யறேன் ஆனா டிலே ஆயிட்டே இருக்குது, ನಾನು ಯಾವುದೋ ಒಂದು ಮಾಡಬೇಕು ಅಂತ ನಾನು ಪ್ರಯತ್ನ ಮಾಡುತ್ತೇನೆ, ಅದು ಆಗ್ತಾ ಇಲ್ಲ ಅನ್ನುವುದು ಎಷ್ಟು ಜನ ನೆನೆಸುತ್ತೀರಾ? That is called chains. ಅದೇ ನಿಜವಾದಂತ ಸರಪಳಿ, spiritual chains, ಆಧ್ಯಾತ್ಮಿಕ ಸರಪಳಿಗಳು. So these chains can manifest
in various areas of our lives. For example, spiritual area, mental area, emotional area and physical area. ಆ ರೀತಿಯಾದಂಥ ಆ ಸರಪಳಿಗಳು ನಮಗೆ ಸ್ಪಷ್ಟವಾಗಿ ನಮಗೆ ಹೇಳಿಕೊಡುತ್ತದೆ. ಅದು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ, ನಮ್ಮ ಮಾನಸಿಕ ಜೀವನದಲ್ಲಿ, ನಮ್ಮ ಭಾವನಾತ್ಮಕವಾಗಿ, ನಮ್ಮ ಭೌತಿಕವಾಗಿ ಅದು ನಮಗೆ ಹೇಳಿಕೊಡುತ್ತದೆ. Spiritual area. ನಮ್ಮ ಆಧ್ಯಾತ್ಮಿಕವಾದಂಥ How many of you feel sometimes, you try to pray for 1 hour but not able to pray? ಎಷ್ಟು ಜನ ಪ್ರಯತ್ನ ಮಾಡ್ತೀರಾ 1 ತಾಸು ಪ್ರಾರ್ಥನೆ ಮಾಡುತ್ತೀನಿ ಅಂತ, ಆದ್ರೆ 1 ತಾಸು ಪ್ರಾರ್ಥನೆ ಮಾಡಲಾಗುವುದಿಲ್ಲ. That's a chain. ಅದು ಅಲ್ಲಿ ಒಂದು ಸರಪಳಿ. And how many of you feel always a disturbance in your mind? ನಿಮ್ಮ ಆಲೋಚನೆಯಲ್ಲಿ ಎಷ್ಟು ಜನಕ್ಕೆ ಒಂದು ಕಾಳಜಿ ಬಂದಿದೆ? ஒரு நேரம் இருக்கிற எண்ணம் இன்னொரு நேரம் இருப்பதில்லை. ಒಮ್ಮೆ ಇದ್ದಂತ ಜ್ಞಾನ ಮತ್ತೊಮ್ಮೆ ಇರುವುದಿಲ್ಲ. அந்த எண்ணங்கள் மாறிக்கொண்டே இருக்கிறது. ಆಲೋಚನೆಗಳು ಮಾರ್ಪಡುತ್ತಾ ಬದಲಾವಣೆ ಆಗುತ್ತಾ ಇರ್ತವೆ. That's a chain. ಅದು ಸರಪಳಿ. And emotion, உணர்ச்சியில பாத்தீங்கன்னா ஒரு நேரம் அப்படியே உச்சக்கட்டத்தில் இருப்போம், ஒரு நேரம் பள்ளத்தாக்குல இருப்போம். ನಮ್ಮ ಭಾವನಾತ್ಮಕವಾಗಿ ಹಾಗೆ ಇರುತ್ತೇವೆ. ಒಂದು ಸಾರಿ ನಾವು ಮೇಲಕ್ಕೆ ಹೋಗುತ್ತೇವೆ, ಒಮ್ಮೆ ಕೆಳಗಡೆ ಬಿದ್ದು ಹೋಗುತ್ತೇವೆ. That's called chain. ಅದು ಸರಪಳಿ. And again we see physical chains. ಆದಿ ಭೌತಿಕವಾದಂತ ಸರಪಳಿಯನ್ನ ನಾವು ನೋಡ್ತೇವೆ. ಶರೀರ எப்பயுமே ಡಲ್ಲா இருக்கும். ಶರೀರ ಯಾವಾಗಲೂ ಒಂಥರ ಇರುತ್ತದೆ. எதுவுமே செய்ய முடியாது. ಏನನ್ನು ಮಾಡಲಾಗುವುದಿಲ್ಲ. கடவுளை ஆராதிக்க முடியாது. ದೇವರನ್ನು ಆರಾಧಿಸಲಾಗುವುದಿಲ್ಲ. ಕೈ ತಟ್ಟ முடியாது. ಚಪ್ಪಾಳೆ ಹೊಡೆಯಲಾಗುವುದಿಲ್ಲ. பாட முடியாது. ಹಾಡಲಾಗುವುದಿಲ್ಲ. இழந்தது போல உட்கார்ந்திருப்போம். ಏನೋ ಒಂದು ಹಾಡದಂತೆ ನಾವು ನಿಂತಿರುತ್ತೇವೆ, ಕುಳಿತಿರುತ್ತೇವೆ. வீட்டுக்கு போன வேலையில கவனம் செலுத்த முடியாது. ನಿಜವಾಗ್ಲೂ ನಾವು ಯಾವ ಮಾಡಬೇಕಾದನ್ನ வேலைக்கு போன வேலையில கவனம் செலுத்த முடியாது. ಕೆಲಸದಲ್ಲಿಯೂ ನಾವು ಕೆಲಸ ಮಾಡಲು ಅಸಾಧ್ಯ. ಶರೀರத்துல ஒரு விதமான tiredness and dullness. ಆ ರೀತಿಯಾಗಿ ನಮ್ಮ ಶರೀರದಲ್ಲಿ, ಭೌತಿಕ ಶರೀರದಲ್ಲಿ ನಮ್ಮ ಕೈಲಿ ಆಗದೆ ಅಸಾಧ್ಯವನ್ನ ತರುವಂತದ್ದು. That's called spiritual chains. ಇದೆಲ್ಲವೂ ಆಧ್ಯಾತ್ಮಿಕ ಸರಪಳಿಗಳು. But the good news is ಆದರೆ ನಮ್ಮ ಶುಭ ಸಮಾಚಾರ ಏನಪ್ಪಾ ಅಂದ್ರೆ, however God has given us powerful weapons to break all the chains. ಈ ಎಲ್ಲ ಸರಪಳಿಗಳನ್ನ ಮುರಿಯುವುದಕ್ಕೆ ದೇವರು ಬಹು ಬಲವುಳ್ಳಂತ ಆಯುಧವನ್ನ ನಮಗೆ ಅನುಗ್ರಹಿಸಿದ್ದಾನೆ. Can somebody shout amen? ಆಯುಧ ಕೊಟ್ಟದಕ್ಕಾಗಿ ಆಮೆನ್ ಹೇಳಿ. இந்த அல்லேலூயா வரலனா அது ஒரு செயின் உங்களுக்கு. ಅಲ್ಲೆಲ್ಲೂಯಾ ಹೇಳಲಿಲ್ಲ ಅಂದ್ರೆ ಅಲ್ಲಿ ಏನೋ ಒಂದು ಸರಪಳಿ ಕಟ್ಟಾಕಿದೆ ಅಂತ ಅರ್ಥ. சில சமயத்தில் என்னதான் கடவுள் பேசினாலும் இந்த வாயை திறந்து அல்லேலூயா வரலன்னா there is a chain in your mouth. ಯಾವ ದೇವರ ವಚನವನ್ನ ಕೇಳಿ ಅಲ್ಲೆಲ್ಲೂಯಾ ಆಮೆನ್ ಹೇಳಿಲ್ಲ ಅಂದ್ರೆ ನಿನ್ನ ಬಾಯಲ್ಲಿ ಏನೋ ಒಂದು ಸರಪಳಿ ಕಟ್ಟಾಕಿದೆ. That's why on the day of Pentecost first God touched the tongues of the people. ಆ ಪಂಚಶತಮ ದಿನದಲ್ಲಿ ಮೊದಲು ದೇವರು ಮುಟ್ಟಿದ್ದು ನಾಲಿಗೆಯನ್ನ. They received the tongues of fire. ಅವರು ಬೆಂಕಿಯ ನಾಲಿಗೆಗಳನ್ನ ಮುಟ್ಟುವಿಕೆಯನ್ನ ಅವರು ಪಡೆದುಕೊಂಡರು. If your tongue is being touched, your total life will be touched. ನಿಮ್ಮ ನಾಲಿಗೆ ಸಂಪೂರ್ಣವಾಗಿ ಮುಟ್ಟಿದ್ದಾದರೆ ನಿಮ್ಮ ಜೀವನ ಪೂರ್ತಿ ಮಾರ್ಪಡುತ್ತದೆ. If your tongue is being transformed, your total life shall be transformed. ನಿಮ್ಮ ನಾಲಿಗೆ ನಿಮ್ಮ ಪರಿವರ್ತನೆ ಆಗಿದ್ದಾದರೆ ನಿಮ್ಮ ಜೀವನ ಪೂರ್ತಿ ನೀವು ಪರಿವರ್ತನೆ ಹೊಂದುತ್ತೀರಾ. ನಿಮ್ಮ ನಾಲಿಗೆ. அதனால தான் அப்பப்ப நல்லா அல்லேலூயா சொல்லுங்க. ಅದಕ್ಕಾಗಿ ಆಗಿಂದಾಗಿ ಅಲ್ಲೆಲೂಯಾ ಹೇಳಿ, ಅನ್ಯ ಭಾಷೆಯಲ್ಲಿ பேசுங்க, ಅನ್ಯ ಭಾಷೆಯಲ್ಲಿ ಮಾತನಾಡಿ, நல்ல கடவுளை ஆர்ப்பரியுங்க, ಚೆನ್ನಾಗಿ ದೇವರನ್ನ ಆರ್ಭಟಿಸಿರಿ. நல்ல சபை சர்ச் முடிஞ்சு வீட்டுக்கு போகும்போது அந்நிய ಭಾಷೆಯಲ್ಲಿ பேசிட்டே போங்க. ಸಭೆ ಬಿಟ್ಟು ಮನೆಗೆ ಹೋಗುವಾಗ ಅನ್ಯ ಭಾಷೆ ಮಾತನಾಡ್ತಾ ಹೋಗಿ. வீட்டுல குக் பண்ணும்போது அந்நிய ಭಾಷೆ பேசிட்டே குக் பண்ணுங்க. ಅಡುಗೆ ಮಾಡುವಾಗಲೂ ನೀವು ಅನ್ಯ ಭಾಷೆ ಮಾತನಾಡ್ತಾ ಅಡುಗೆ ಮಾಡಿ. எழுந்திருக்கும் போது பேசுங்க, ಬೆಳಗ್ಗೆ ಎದ್ದೇಳುವಾಗ, உட்காரும் போது பேசுங்க, ಕುಳಿತುಕೊಳ್ಳುವಾಗ ಮಾತನಾಡಿ, நடக்கும் போது பேசுங்க, ನಡೆಯುವಾಗ ಮಾತನಾಡಿ. So you just be saturated with the power of the Holy Spirit. ಆ ಪರಿಶುದ್ಧಾತ್ಮನ ಒಂದು ಯಾವಾಗಲೂ ಅದರ ಜೊತೆಯಲ್ಲೇ ನಡೆಯಿರಿ. If before we get into the methods of breaking every hidden chains of the enemy in our lives, ನಮ್ಮ ಜೀವನದಲ್ಲಿ ಶತ್ರುವಾದವನ್ನು ಇಟ್ಟಿರತಕ್ಕಂತ ಸರಪಳಿಗಳನ್ನ ಮುರಿಯುವುದಕ್ಕೆ ಮುಂಚಿತವಾಗಿ we should understand why there are chains in this world. ಯಾಕೆ ಈ ಲೋಕದಲ್ಲಿ ಆ ರೀತಿಯಾದಂತಹ Why ಸರಪಳಿಗಳುಂಟು? this kind of emotional chains, physical chains, mental chains, social chains, lot of chains are there in everybody's lives. ಎಲ್ಲರ ಜೀವನದಲ್ಲಿಯೂ ಆ ರೀತಿಯಾದಂತಹ ಆಧ್ಯಾತ್ಮಿಕವಾದಂತಹದ್ದು ಸರಪಳಿಗಳು, ಮಾನಸಿಕವಾದಂತದ್ದು, ಭಾವನಾತ್ಮಕವಾಗಿ ಭೌತಿಕವಾದಂತಹ ಸರಪಳಿಗಳು ಯಾಕಪ್ಪ ಇದೆ? Particularly why do we see so much chains in the lives of the believers, so called believers? ಎಷ್ಟು ಜನ ವಿಶ್ವಾಸಿಗಳು ಅಂತ ಕರೆಯುತ್ತಾರೋ ಅವರ ಜೀವನದಲ್ಲಿ ಈ ರೀತಿಯಾದಂತಹ ಅನೇಕ ಸರಪಳಿಗಳು ಯಾಕಪ್ಪ ಇದೆ? So before, we need to understand the reason before we break those chains. ಆ ಕಾರಣಗಳನ್ನ ನಾವು ಅದನ್ನ
ಅದನ್ನು ಮುರಿಯುವುದಕ್ಕೆ ಮುಂಚಿತವಾಗಿ ಅದರ ಕಾರಣವನ್ನ ನಾವು ತಿಳಿದುಕೊಳ್ಳಬೇಕು. Quickly turn your Bible, the book of 1 John chapter 5 verse 19. 1 ಯೋಹಾನ 5ನೇ ಅಧ್ಯಾಯ 19ನೇ ವಚನಕ್ಕೆ We ತಿರುಗಿಸಿಕೊಳ್ಳಿ. see the reason for all those chains that are we facing in this world. ಈ ಜೀವನದಲ್ಲಿ ನಾವು ನಡೆಯುವಂತ ಆ ಸರಪಳಿಗಳ ಅರ್ಥವನ್ನ ಇಲ್ಲಿ ನಮಗೆ ಆತನು ಕೊಟ್ಟಿದ್ದಾನೆ. We know that we are children of God, that's the first part, and that the whole world, underline, take your pen, underline, the whole world is under what? Under the control of the evil one. ನಾವು ದೇವರಿಂದ ಹುಟ್ಟಿದವರೆಂದು ತಿಳಿದಿದ್ದೇವೆ. ಲೋಕವೆಲ್ಲವೂ ಕೆಡುಕುತನ ವಶದಲ್ಲಿ ಬಿದ್ದಿದೆ ಎಂದು ನಮಗೆ ಗೊತ್ತದೆ. ಲೋಕವ ಕೆಟ್ಟತನದಲ್ಲಿ ಬಿದ್ದಿದೆ ಎನ್ನುವುದನ್ನು ಅಂಡರ್ಲೈನ್ ಮಾಡಿ. We are the children of God. ನಾವು ದೇವರ ಮಕ್ಕಳಾಗಿದ್ದೇವೆ. Can I hear amen from all the children of God? ಯಾರೆಲ್ಲ ದೇವರ ಮಕ್ಕಳ ಜೊತೆಯಲ್ಲಿ ಆಮೆನ್ ಹೇಳೋಣವಾ? And then Paul, then Peter, John says there, ಅದಾದ ನಂತರ ಅಲ್ಲಿ ಯೋಹಾನನು ಹೇಳುತ್ತಿದ್ದಾನೆ, even though we are the children of God, ನಾವು ದೇವರ ಮಕ್ಕಳಾಗಿದ್ದ ಹಾಗೆಯೂ, even though we come to church, ನಾವು ಸಭೆಗೆ ಬರುವುದಿದ್ರು, worship God, ದೇವರನ್ನು ಆರಾಧಿಸಿದರು, but yet we need to understand under whose control is this world. ಯಾಕಂದ್ರೆ ಈ ಪ್ರಪಂಚವು ಯಾರ ಕೈಯಲ್ಲಿದೆ ಎಂಬುದನ್ನು ನಾವು ನೋಡಬೇಕು. Bible says the whole world is under the control of the evil one. ಅಲ್ಲಿ ಪೂರ್ತಿ ಲೋಕವೆಲ್ಲವೂ ಕೆಟ್ಟತನದಲ್ಲಿ ಅದು ಬಿದ್ದಿದೆ ಎಂಬುದನ್ನು ಆತನು ಹೇಳುತ್ತಿದ್ದಾನೆ. That's why we have so many problems. ಅದಕ್ಕಾಗಿಯೇ ನಾವು so many ಅನೇಕ struggles, ನಮಗಿರ್ತಕ್ಕಂಥ sufferings, ನಮಗೆ bondages, ನಮಗಿರ್ತಕ್ಕಂಥ physical infirmities. ನಮಗಿರ್ತಕ್ಕಂಥ ಭೌತಿಕವಾದಂಥ So we are ಬಂಧನಗಳು, surrounded by so many chains. ಅನೇಕ ಸರಪಳಿಗಳು ನಮ್ಮ ಸುತ್ತಲೂ Because the whole world is under the evil one. ಯಾಕಂದ್ರೆ ಸಂಪೂರ್ಣ ಲೋಕವು ಆ ಕೆಟ್ಟತನದಲ್ಲಿ ಮುಳುಗಿದೆ. நல்ல கவனிங்க. ಚೆನ್ನಾಗಿ ಗಮನಿಸಿ. இயேசு சிலுவையில் மரிக்கும் பொழுது சாத்தான சாகடிக்கல, சாத்தானுடைய ಕ್ರಿಯೆகளை ಸಾಗಡಿತಾர். ಯೇಸು ಸ್ವಾಮಿಯವರು ಶಿಲುಬೆಯ ಮರಣದಲ್ಲಿ ಹೋಗೋಕ್ ಮುಂಚಿತವಾಗಿ ಸೈತಾನನ್ನ ಜಯಿಸಲಿಲ್ಲ, ಸೈತಾನನ್ನ ಸೋಲಿಸಿದರು, ಅವನ ಸಾಯಿಸಲಿಲ್ಲ. Came to destroy the works of the enemy. ಅವನ ಶತ್ರುವಾದವನ ಕಾರ್ಯಗಳನ್ನ ಲಯ ಮಾಡುವುದಕ್ಕಾಗಿ ಆತನು ಶಿಲುಬೆ ಮರಣದಲ್ಲಿ. The devil is still alive. ಯಾಕಂದ್ರೆ ಸೈತಾನನು ಇನ್ನೂ ಜೀವಂತವಾಗಿ, still the devil is working. ಯಾಕಂದ್ರೆ ಅವನು ಇನ್ನೂ ಕಾರ್ಯ ಮಾಡುತ್ತಿದ್ದಾನೆ. The whole world is under his control. ಎಲ್ಲ ಲೋಕ ಪೂರ್ತಿ ಅವನ ಕಂಟ್ರೋಲ್ ಅಲ್ಲಿ ಇದೆ. That's why we have problems. ಅದಕ್ಕಾಗಿ ನಮಗೆ ಸಮಸ್ಯೆಗಳುಂಟು. ಬೆಳಗನವங்க மட்டும் ಅರ್ಥವಾದವರು ಆಮೇಲೆ ಹೇಳಿ. But the thing is, ಆದ್ರೆ ನಮಗೆ ಮಾಡಬೇಕಾದದ್ದೊಂದು, we need to be aware of the devices or weapons of the enemy, and we need to take care of ourselves. ಯಾವುದು ಶತ್ರುವಾದವನ ಆಯುಧಗಳು ಯಾವುದನ್ನ ಬಳಸುತ್ತಾನೆ ಎಂಬುದನ್ನು ನಾವು ಗಮನದಲ್ಲಿಟ್ಟುಕೊಂಡು ಅವನ ಮೇಲೆ ನಾವು ಜಯವನ್ನ ನಾವು ಪಡೆಯಬೇಕು. When I was reading the 2 Corinthians, I was really worried about the fear that Paul was expressing about the people out there. ಅಲ್ಲಿರ್ತಕ್ಕಂಥ ಜನರನ್ನು ಪೌಲನು ಎಷ್ಟು ಭಯಪಡುತ್ತಿದ್ದಾನೆ ಎಂಬುದನ್ನು ನಾವು 2 ಕೊರಿಂಥದವರು ಓದುವಾಗ ನನಗೆ ಅರ್ಥವಾಯಿತು. Turn your Bible, the book of 2 Corinthians chapter 11 verse 3. 2 ಕೊರಿಂಥದವರಿಗೆ 11:3 ವಚನಕ್ಕೆ ತಿರುಗಿಸಿಕೊಳ್ಳಿ. He is expressing his fear about the people of the Corinthian church. ಕೊರಿಂಥಿಯ ಸಭೆಯಲ್ಲಿ ಇರ್ತಕ್ಕಂಥ ಜನರಿಗೆ ಆತನು ಭಯಪಡುತ್ತಿದ್ದಾನೆ ಪೌಲನು. ಜನங்களை குறித்த ஒரு பயத்தை வெளிப்படுத்துகிறான். ಆ ಜನಗಳ ಬಗ್ಗೆ, ಕೊರಿಂಥಿಯ ಸಭೆಯಲ್ಲಿ ಇರ್ತಕ್ಕಂಥ ಜನಗಳ ಕುರಿತಾದಂಥ ಭಯವನ್ನು ಆತನು ಹೇಳುತ್ತಿದ್ದಾನೆ. I am afraid that just as Eve was deceived by the serpent cunning, your mind may somehow be led astray from your sincere and pure devotion to Christ. ಆದರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನ, ಪಾತಿವ್ರತ್ಯವನ್ನ ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯ ಉಂಟು ಎಂಬುದಾಗಿ. Are you following? ಅರ್ಥ ಮಾಡ್ಕೊಂತ ಇದ್ದೀರಾ? ಮೆಸೇಜ್ ಫಾಲೋ பண்ணிட்டு வரீங்க? ಎಷ್ಟು ಜನಕ್ಕೆ ಸಂದೇಶ ಅರ್ಥ ಆಗ್ತಾ ಇದೆ? உலகமே சாத்தானுடைய கண்ட்ரோல் இருக்குது. ಲೋಕವೆಲ್ಲವೂ ಸೈತಾನನ ಇದರಲ್ಲಿದೆ. ಪೌಲ್ இங்கே தன்னுடைய பயத்தை சொல்றாரு. ಪೌಲನು ತನಗಿರ್ತಕ್ಕಂಥ ಭಯವನ್ನ ಅವನು ಹೇಳುತ್ತಿದ್ದಾನೆ. ಮಕ್ಕಳ ಪಾದ சொல்றாரு. ಆ ಜನರನ್ನ ನೋಡಿ ಹೇಳ್ತಾ ಇದ್ದಾನೆ, மக்களே ಜನಗಳೇ, உங்களை குறித்து ஒரு பயந்திருக்கிறேன். ನಾನು ನಿಮ್ಮನ್ನ ನೋಡಿ ಒಂದು ಭಯ ಉಂಟು ನನಗೆ. என்ன பயம்? ಆ ಯಾವ ಭಯ ಅಂದ್ರೆ, அந்த சாத்தான் ஏவாள வஞ்சித்தது போல ಯಾವ ರೀತಿಯಲ್ಲಿ ಸರ್ಪವು ಅವ್ವಳನ್ನ ಮೋಸ ಮಾಡಿದಂತೆ உங்களையும் வஞ்சித்து விட கூடாது. ನೀವು ಸಹ ವಂಚನೆಗೆ ಒಳಗಾಗಿ ஏமாந்துட கூடாது. ನೀವು ಮೋಸ ಹೋಗಬಾರದು. நீங்க அந்த சாத்தானுடைய செயின்ல மாட்டிಕೊಳ್ಳ கூடாது. ನೀವು ಸೈತಾನನ ಸರಪಳಿಯೊಳಗೆ ಸಿಕ್ಕಿ ಹಾಕಿಕೊಳ್ಳಬಾರದು. ಅದಕ್ಕಾಗಿ ನಾನು ಭಯಪಡುகிறேன். ಆ ರೀತಿಯಾಗಿ ಬಿದ್ದು ಹೋಗ್ತಿರೋ ಅಂತ ನಾನು ಭಯ ಉಂಟು ನನಗೆ. இதுதான் ஒவ்வொரு ஊழியக்காரனுடைய பயமும் கூட. ಇದು ಸಹ ಎಲ್ಲಾ ಸೇವಕರಿಗೂ ಇರತಕ್ಕಂತ ನಿಜವಾದಂತ ಭಯ. ನಾನು ஒவ்வொரு நாள் இதுக்கு இப்படியே தான் ஜெபம் பண்ணது உண்டு. ನಾವು ಪ್ರತಿದಿನ ಅದಕ್ಕಾಗಿ ನಾನು ಪ್ರಾರ್ಥಿಸುವುದುಂಟು. ಕರ್ತಾವೇ, ಕರ್ತನೇ, BJJ இருக்கிற ஒரு பிள்ளை கூட சாத்தானுடைய
வலையில மாட்டிக்கொள்ளக்கூடாது. BGAಜಿಲಿರ್ತಕ್ಕಂತ ಒಬ್ಬ ವಿಶ್ವಾಸಿಯು ಸೈತಾನನ ಬಲೆಗೆ ಬೀಳಬಾರದು ಅಂತ அவன் ಚೈನುக்குள்ள ಮಾಟಿಕೊಳ್ಳக்கூடாது. ಅವನ ಸರಪಳಿ ಒಳಗೆ ಸಿಕ್ಕಾಕೋಬಾರದು ಅಂತ. The deception of the enemy is another kind of chain. ಆ ಮೋಸ ಮಾಡುವಂತ ವ್ಯಕ್ತಿಗೆ ಅದು ಮತ್ತೊಂದು ಸರಪಳಿ. விளங்குனவங்களா? ಅರ್ಥವಾದವರು. அப்ப the chain of the enemy is different areas affecting our lives. ನಮ್ಮ ಜೀವನದಲ್ಲಿ ಬೇರೆ ಬೇರೆ ಭಾಗಗಳನ್ನ ಅವನು ತೊಂದರೆ ಮಾಡುತ್ತಾನೆ. ಅದು கொஞ்ச நேரத்துல உங்களுக்கு காண்பிக்கிறேன். ನಾನು ಇನ್ನು ಸ್ವಲ್ಪ ಸಮಯದಲ್ಲಿ ನಾನು ನಿಮಗೆ ಹೇಳ್ತೇನೆ. But one thing you must understand. ಒಂದು ವಿಷಯವನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು. The world in which we are living is not good. ನಾವು ವಾಸಿಸುವಂತ ಈ ಲೋಕ ಒಳ್ಳೆಯದಲ್ಲ. We got saved. ಯಾಕಂದ್ರೆ We got saved, but the world is not yet saved. ನಾವು ರಕ್ಷಣೆ ಹೊಂದಿದ್ದೇವೆ, ಲೋಕ ಇನ್ನೂ ರಕ್ಷಣೆ ಹೊಂದಲಿಲ್ಲ. We are good, but the world is not good. ನಾವು ಒಳ್ಳೆಯವರಾಗಿದ್ದೇವೆ, ಲೋಕ ಒಳ್ಳೆಯವರಾಗಿಲ್ಲ. It is under the evil's control. ಯಾಕಂದ್ರೆ ಅದು ಕೆಟ್ಟವನ್ನ ಕಂಟ್ರೋಲ್ ಅಲ್ಲಿ ಇದೆ. And we should be very careful not get into the bondage of enemy. ಅವನ ಶತ್ರುವಾದವನ ಬಲೆಗೆ ನಾವು ಬಿದ್ದು ಬಂಧನಕ್ಕೆ ಬೀಳಬಾರದು. That's what Paul says. I'm afraid of you people. ಅದನ್ನೇ ಆ ಪೌಲನು ಅಲ್ಲಿ ಆ ಕೊರಿಂಥಿ ಸಭೆಗೆ ಹೇಳ್ತಿದ್ದಾನೆ. எத்தனை பெற்றோருக்கு உங்க பிள்ளைகளை குறித்து அப்படி பயம் இருக்குது? எத்தனை பெற்றோர்களுக்கு உங்க பிள்ளைகளை குறித்து அப்படி ஒரு பயம் இருக்குது? ನೀವು ನಿಮ್ಮ ಮಕ್ಕಳಿಗೆ ಮಲಗೋಕ್ ಮುಂಚಿತವಾಗಿ ಎಷ್ಟು ಜನ ಮಕ್ಕಳಿಗೆ ಕಂಡು ಭಯ ಪಡ್ತಾ ಇದ್ದೀರಾ? இந்த பக்கம் டர்ன் பண்ணி டர்ன் மேன். ஹalleluya. I think it's struggling. Okay. ஒவ்வொரு பெற்றோருக்கு என்ன பயம்னா என் பிள்ளை சாத்தானுடைய வலையில மாட்டிக்கொள்ள கூடாது. ಒಬ್ಬೊಬ್ಬ ಎತ್ತ ತಂದೆ ತಾಯಿಗಳಿಗೆ ನನ್ನ ಮಕ್ಕಳು ಸೈತಾನನ ಬಲೆಗೆ ಸಿಕ್ಕಬಾರದು ಅಂತ ಎಷ್ಟು ಜನರ ಭಯ. எனக்கு 2 பிள்ளைங்க இருக்காங்க. ನನಗೂ 2 ಮಕ್ಕಳಿದ್ದಾರೆ. ಸಭೆಗೆ ಜೆபிக்கும் போது அவங்களுக்கு நான் ஜெபிக்கிறதுனா தெரியுங்களா? ಸಭೆಗೆ ಪ್ರಾರ್ಥಿಸುವಂತೆ ಆ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. Let them not get into the chains of the enemies, Lord. ಶತ್ರುವಾದವನ ಬಲೆಗೆ ಅವರು ಒಡ್ಡದಂತೆ ಅವರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. Hallelujah. Hallelujah. Now the next question is, ಇನ್ನು ಮುಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ, next question is, ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ, how we get into those chains? ಆ ಒಂದು ಸರಪಳಿಗಳಿಂದ ಹೊರಬರುವುದು ಹೇಗೆ? Hallelujah. Hallelujah. That is another important area we need to be aware of. ಅದರಲ್ಲಿಯೂ ನಾವು ಬಹಳ ಮುಖ್ಯವಾದಂತ ಗಮನವನ್ನು ಸಲ್ಲಿಸಬೇಕು. In other words, ನಾವು ಇನ್ನು ಬೇರೆ ರೀತಿಯಲ್ಲಿ ಹೇಳಬೇಕು ಅಂದ್ರೆ, there are 2 kinds of chains that every believers are we are getting into without knowledge. ಅವರಿಗೆ ಅರಿಯದೆ ವಿಶ್ವಾಸಿಗಳಾದಂತವರು 2 ರೀತಿಯಾದಂತ ಸರಪಳಿಯಲ್ಲಿ ಬಿದ್ದು ಹೋಗುತ್ತಾರೆ. நம்ம அறியாமலே நம்ம 2 செயினுக்குள்ள மாட்டிக்கிறோம். ನಮಗೆ ತಿಳಿಯದೆ ನಾವು 2 ಸರಪಳಿಯಲ್ಲಿ ನಾವು ಬಿದ್ದು ಹೋಗುತ್ತೇವೆ. இந்த 2 நீங்க புரிஞ்சுக்கிட்டீங்கன்னா இன்னைக்கு இந்த மார்ச் மாதம் 30ஆம் தேதி செயின்ல இருந்து வெளியே வருவீங்க. ஏப்ரல் மாதம் ஆசீர்வாதமா இருக்கும். ಈ 2 ಅರ್ಥವನ್ನ ನೀವು ತಿಳಿದಿದ್ದೆ ಆದರೆ ಇದರಲ್ಲಿ ಸಂಪೂರ್ಣವಾದ ಬಂಧನದಿಂದ ಹೊರಗೆ ಬರುತ್ತೀರಾ. ಏಪ್ರಿಲ್ ತಿಂಗಳಲ್ಲಿ ಆಶೀರ್ವಾದವನ್ನ ನೀವು ಪಡೆದುಕೊಳ್ಳುತ್ತೀರಾ. There are 2 kinds of chains around us. 2 ವಿಧವಾದಂತ ಸರಪಳಿಗಳು ನಮ್ಮ ಸುತ್ತಲೂ ಇದೆ. Number 1, ಮೊದಲನೆಯದು the lawful chains. ಕಾನೂನಾತ್ಮಕವಾದಂತ ಸರಪಳಿಗಳು. Hallelujah. Hallelujah. சில நேரங்கள்ல ಕೆಲವೊಮ್ಮೆ ஆண்டவர் நமக்கு கொடுத்த law is nothing but the word of God. ವಚನ ನಮಗೆ ದೇವರು ಕೊಟ್ಟಿದ್ದಾರೆ. ಕಾನೂನು ಅಂದ ಕಟ್ಟಳೆ ಅಂದ್ರೆ ದೇವರ ವಚನ. And sometimes when we disobey the word of God, we get into a kind of chain of the enemy lawfully. ಯಾವಾಗ ನಾವು ದೇವರ ವಚನಕ್ಕೆ ಆಜ್ಞೆಗಳಿಗೆ ನಾವು ಕೆಳಗೆ ಹೋಗದೆ ನಾವು ಅದರಿಂದ ಮೀರುತ್ತೇವೋ ಆಗ ಆ ಸರಪಳಿಯೊಳಗೆ ನಾವು ಸಿಕ್ಕಿಕೊಳ್ಳುತ್ತೇವೆ. ಅರ್ಥವಾದವರು. For that we cannot blame God. ಅದಕ್ಕೆ ನಾವು ಆ ರೀತಿಯಾಗಿ ಆಜ್ಞೆಯನ್ನ ಮೀರಿ ಸರಪಳಿಗೆ ಹೋಗುವುದಕ್ಕೆ ದೇವರನ್ನ ನಾವು ದ್ವೇಷಿಸಬಾರದು. சில நேரங்கள்ல ಕೆಲವೊಮ್ಮೆ கடவுள் சில காரியங்களை சொல்லுவாரு. ಕೆಲವೊಮ್ಮೆ ದೇವರು ಕೆಲವು ಕಾರ್ಯವನ್ನ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಮಾರಾ ನಾವು செய்யும்போது, ಅದಕ್ಕೆ ವಿರುದ್ಧವಾಗಿ ನಾವು ಮಾಡುವಾಗ, மாறா நம்ம வாழும்போது, ಅದಕ್ಕೆ ವಿರುದ್ಧವಾಗಿ ನಾವು ಜೀವಿಸುವಾಗ நம்மள சுத்தி நாமளே ஒரு செயினை போட்டுக்கிறோம். ನಮ್ಮ ಸುತ್ತಲೂ ನಾವೇ ಒಂದು ಸರಪಳಿಯನ್ನ ಬಿಗಿದುಕೊಳ್ಳುತ್ತೇವೆ. ಅದು கடவுளே செயின்ல மாட்டிட்டேன்னு சொல்லக்கூடாது. ನಾವು ದೇವರೇ ನಾನು ಸರಪಳಿಯಲ್ಲಿ ಸಿಕ್ಕೊಂಡಿದ್ದೀನಿ ದೇವರನ್ನ ಹೇಳಬಾರದು. One of the best example, there are many examples of the Bible. One best example is found in the book of Jonah. ಆ ರೀತಿಯಾದಂತ ಒಂದು ಒಳ್ಳೆ ಅನೇಕ ಉದಾಹರಣೆಗಳುಂಟು. ಒಂದು ಉದಾಹರಣೆಯನ್ನ ಯೋನನ ಇದರಿಂದ ನಾವು ನೋಡೋಣ. நல்ல கவனிங்க, ಚೆನ್ನಾಗಿ ಗಮನಿಸಿ. You know about the entire story of Jonah. ಯೋನನ ಕತೆ ನಿಮ್ಮೆಲ್ಲರಿಗೂ ಗೊತ್ತುಂಟು. விளங்குனவங்கலாம், ಅರ್ಥವಾದವರು, யோனாவுடைய வாழ்க்கையை தெரிஞ்சவங்கலாம் ஒரு ஆமென் சொல்லுங்க பாப்போம். ಯೋನ ಕತೆ ಗೊತ್ತಿರತಕ್ಕಂತವರು ಆಮೇಲೆ ಹೇಳಿ. கர்த்தர் சொன்னாரு, ಕರ್ತರು ಹೇಳಿದರು ಅವನಿಗೆ, யோனா வந்து ஒரு தீர்க்கதரிசி. ಯೋನನು ಒಂದು ಪ್ರವಾದಿ. நான் சொன்ன தீர்க்கதரிசி என்பவன் தேவனுடைய வாய். ಪ್ರವಾದಿ ಅಂತವನು ದೇವರ ಬಾಯಾಗಿದ್ದಾನೆ. I told you the word prophet comes from the Hebrew word called nabu, that is in Urdu nabi, which means the mouthpiece of God. ಆ ರೀತಿಯಾಗಿ ನಾವು ನಬಿ ಅಂತ ಹೇಳ್ತಾರೆ. ನಬಿ ಅಂದ್ರೆ ದೇವರ ಬಾಯಿ. ನಭು ಅಂತ ಹೇಳ್ತಾರೆ ದೇವರ ಬಾಯಿ ಅಂತ ಇಬ್ರಿಯ ಭಾಷೆಯಲ್ಲಿ. Hallelujah. Hallelujah.
நபுனா ನಭು ಅಂದರೆ தேவனுடைய வாய். ದೇವರ ಬಾಯಿ, ದೇವರ கடவுள் ಮಾತು. என்ன பேசுறாரோ ದೇವರು ಅವರ ಸಂಗಡ ಏನು ಮಾತನಾಡುತ್ತಾರೋ தீர்க்கதரிசி வாயில வைப்பாரு. அந்த தீர்க்கதரிசி ಜನங்களுக்கு எடுத்து சொல்லணும். ಆ ದೇವರು ಅವನ ಬಾಯಲ್ಲಿಡುವಾಗ ಆ ಪ್ರವಾದಿ ಜನಗಳಿಗೆ ತಿಳಿಸಬೇಕು. கடவுள் எங்க போக சொல்றாரோ போகணும். ದೇವರು ಎಲ್ಲಿ ಹೋಗುವಂತಾರೋ ಅಲ್ಲಿ ಹೋಗಬೇಕು. என்ன பண்ண சொல்றாரோ பண்ணணும். ಏನು ಮಾಡುವಂತಾರೋ ಅದನ್ನು ಮಾಡಬೇಕು. அது வரைக்கும் அவன் ஆசீர்வதிக்கப்பட்டவன். ಅಲ್ಲಿವರೆಗೂ ಅವನು ಆಶೀರ್ವಾದ ಹೊಂದಿರತಕ್ಕಂಥ. எப்ப நம்ம கீழ்ப்படியாம ಆಪೋಸಿಟಾ ಡೈರೆಕ್ಷನ್ கொண்டு போறோமோ, ಯಾವಾಗ ನಾವು ವಿಧೇಯರಾಗದೆ ನಾವು ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತೇವೋ நமக்கு ஒரு செயினை போட்டுக்கிறோம். ನಮ್ಮಷ್ಟಕ್ಕೆ ನಾವು ಒಂದು ಸರಪಳಿಯನ್ನು ಹಾಕೋತೀವಿ. ನಾವು ನೋ ಜೋನಾ, ಈ ನಿಮ್ಮೆಲ್ಲರಿಗೂ ಯೋನನ ಬಗ್ಗೆ யோனாவை கூப்பிட்டு சொல்றாரு, நீ என்ன பண்ண, நினிவே பட்டணத்துக்கு போய் அங்க இருக்கிற ஜனங்களுக்கு தன்னுடைய பாவத்தை சொல்லுப்பான்றாரு. ಅಲ್ಲಿ ನಿನಿವೆ ಪಟ್ಟಣಕ್ಕೆ ಹೋಗಿ ಆ ಜನಗಳ ಪಾಪಗಳನ್ನ ಅವರಿಗೆ ಹೇಳು ಅಂತ ದೇವರು ಹೇಳ್ತಾರೆ. இவன் எங்க போனா, ಇವನೇನ್ ಮಾಡ್ತಾ ಇದ್ದಾನೆ, தர்ஷீஷுக்கு கப்பல் ஏறி போறான். ತಾರ್ಷೀಷಿಗೆ ಹೋಗ್ತಾ ಇದ್ದಾನೆ. ஆண்டவர் சொல்றாரு நினிவேவுக்கு போ. ದೇವರು ಹೇಳ್ತಾ ಇದ್ದಾರೆ ನಿನಿವೆ ಪಟ್ಟಣಕ್ಕೆ ಹೋಗು. இவன் என்ன சொல்றான், ಇವನೇನ್ ಹೇಳ್ತಾ ಇದ್ದಾನೆ, ಕರ್ತಾವೇ, ಕರ್ತನೇ, I am sorry, ನನಗೆ ಕ್ಷಮಿಸು, I am not going to Nineveh, ನಾನು ನಿನಿವೆ ಪಟ್ಟಣಕ್ಕೆ ಹೋಗ್ತಾ I take my route to Tarshish. ನಾನು ನನ್ನ ದಾರಿಯನ್ನ ತಾರ್ಷೀಷ್ಗೆ ಹೋಗುತ್ತೇನೆ. Listen carefully. ಗಮನವಿಟ್ಟು ಕೇಳಿ. Now Jonah is coming under a chain by disobeying the word of the Lord. ದೇವರ ವಚನಕ್ಕೆ ಅವಿಧೇಯನಾಗಿ ಸರಪಳಿಯನ್ನ ಯೋನನು ಸುತ್ತಿಕೊಳ್ತಾ ಇದ್ದಾನೆ. God said, go to Nineveh. ದೇವರು ಹೇಳಿದ್ರು ನಿನಿವೆ ಪಟ್ಟಣಕ್ಕೆ ಹೋಗು. And what happened? ಏನಾಯಿತು? He got into a boat, ship. ಅವನು ಹಡಗಿನಲ್ಲಿ ಪ್ರಯಾಣ ಬೆಳೆಸಿದನು. அந்த கப்பல், இவன் பிரயாணம் பண்ணின கப்பல் போற நேரத்துல பாத்தீங்கன்னா பயங்கர அலை, புயல் என்ன பண்ணுது, அடிக்க ஆரம்பிக்குது. ಅವನು ಪ್ರಯಾಣ ಬೆಳೆಸುವಂತ ಆ ಹಡಗಿನಲ್ಲಿ ಬಿರುಗಾಳಿ, ಗಾಳಿ, ಅಲ್ಲೋಲ ಕೊಲ್ಲಯ ಸಮುದ್ರ. அங்க இருக்கிறவங்க எல்லாம் புரியல என்ன நடக்குது. ಅಲ್ಲಿರ್ತಕ್ಕಂಥವ್ರಿಗೆಲ್ಲರೂ ಭಯಭ್ರಾಂತರಾಯ್ತು, ಏನ್ ನಡೀತಾ ಇದೆ. Jonah only knows what is the reason for that cyclone. ಈ ಒಂದು ಬಿರುಗಾಳಿಗೆ ಕಾರಣ ಏನು ಅಂತ ಯೋನಗೆ ಮಾತ್ರ ಗೊತ್ತಿದೆ. நல்ல கவனிங்க, ಚೆನ್ನಾಗಿ ಗಮನಿಸಿ. சில நேரங்கள்ல நீங்க தேவனுக்கு கீழ்ப்படியாத போது உங்களால உங்க குடும்பத்திலயும் பிரச்சனை வரும். ಅನೇಕ ಸಂದರ್ಭಗಳಲ್ಲಿ ನೀವು ದೇವರಿಗೆ ಅವಿಧೇಯರಾಗುವಾಗ ನಿಮ್ಮಿಂದ ನೀವು ಅಷ್ಟೇ ಅಲ್ಲ, ನಿಮ್ಮ ಕುಟುಂಬವು ಸಂಕಷ್ಟಕ್ಕೆ ಸಿಲುಕುತ್ತದೆ. ஒரு யோனா பண்ண தப்புனால அந்த கப்பல்ல இருந்த அத்தனை பேருக்கு பிரச்சனை. ಆ ಯೋನ ಮಾಡಿದಂತ ತಪ್ಪಿಗೆ ಹಡಗಿನಲ್ಲಿ ಇರ್ತಕ್ಕಂಥ ಸಹ ಎಲ್ಲಾ ಪ್ರಯಾಣಿಕರಿಗೂ ತೊಂದರೆ. நீங்க ஒரு ஆளு கீழ்ப்படியல, உங்க குடும்பத்தில் இல்ல, நீங்க எந்த சபையில் இருக்கீங்க அந்த சபைக்கும் பிரச்சனை. ನೀವು ಒಬ್ಬರು ಅವಿಧೇಯರಾಗುವುದರಿಂದ ಬರೀ ನಿಮ್ಮ ಕುಟುಂಬ ಮಾತ್ರ ಅಲ್ಲ, ನೀವು ಯಾವ ಸಭೆಗೆ ಹೋಗುತ್ತೀರೋ ಆ ಸಭೆಯು ಕಷ್ಟದಲ್ಲಿ ಸಿಲುಕುತ್ತದೆ. எந்த ஆபீஸ்ல வர்க் பண்றீங்களோ அந்த ஆபீஸ்க்கு பிரச்சனை. ನೀವು ಯಾವ ಕಚೇರಿಯಲ್ಲಿ ಕೆಲಸ ಮಾಡುತ್ತೀರೋ ಅದರಲ್ಲಿಯೂ ನಿಮಗೆ ಸಮಸ್ಯೆ ಆಗುತ್ತದೆ. That's called lawful chain. ಅದು ಕಾನೂನಾತ್ಮಕವಾದಂತ ಸರಪಳಿ. Which means you, according to the law, you yourself are going and coming under chains of the enemy. ಆ ರೀತಿಯಾಗಿ ನಿಮ್ಮಷ್ಟಕ್ಕೆ ನೀವೇ ಹೋಗಿ ಶತ್ರುವಾದವನ ಬಲೆಗೆ ಸಿಕ್ಕುವಂತದ್ದು. நல்ல கவனிங்க, ಚೆನ್ನಾಗಿ ಗಮನಿಸಿ. கர்த்தரால் அழைக்கப்பட்ட பிள்ளைகளாகிய நீங்கள், ಕರ್ತನಿಂದ ಕರೆಯಲ್ಪಟ್ಟಂತ ನೀವು, அபிஷேகம் பண்ணப்பட்ட நீங்கள், ಅಭಿಷೇಕ ಹೊಂದಿದಂತ, ரட்சிக்கப்பட்ட நீங்கள், ರಕ್ಷಣೆ ಹೊಂದಿದಂತ ನೀವು, நீங்க நல்லா இருந்தா உங்க குடும்பம் நல்லா இருக்கும். ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತದೆ. நீங்க கொஞ்சம் கர்த்தருடைய வழி விட்டு விலகினீங்கன்னா குடும்பத்துல அந்த பாதிப்பு ஏற்படும். ನೀವು ಒಂದು ವೇಳೆ ಆ ಕಾನೂನಿಂದ ಹೊರಗೆ ಹೋಗುವುದಾದ್ರೆ ನಿಮ್ಮ ಕುಟುಂಬ ಕಷ್ಟ ಬರುತ್ತದೆ. Look at now, இப்ப யோனா என்ன பண்ண, கப்பல்ல புயல் வருது, தண்ணி வருது, கப்பல் ஒட்டையற மாதிரி இருக்குது. யோனா அந்த ஜனங்களை பார்த்து என்ன சொல்றான் பாருங்களேன். ಅಲ್ಲಿ ಬಿರುಗಾಳಿ ಬರ್ತಾ ಇದೆ, ಅಲ್ಲಿ ಹಡಗು ಮುಳುಗುವಂತ ಸ್ಥಿತಿಯಲ್ಲಿದೆ. ಯೋನನು ಅವರಿಗೆ ಏನ್ ಹೇಳ್ತಾನೆ ನೋಡಿ. Look at Jonah chapter 1 verse 12. ಯೋನನು ಬರೆದ ಪ್ರವಾದಿ 1:12 ನೋಡಿ. Pick me up and throw me into the sea, he replied, and it became calm. I know, underline, take your pen, underline that. I know that it is my fault that this great storm has come upon you people. ಅವನು ಅವರಿಗೆ, ನನ್ನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿರಿ, ಆಗ ಸಮುದ್ರವು ನಿಮಗೆ ಶಾಂತವಾಗುವುದು. ನನ್ನ ನಿಮಿತ್ತ ಈ ದೊಡ್ಡ ಬಿರುಗಾಳಿ ನಿಮ್ಮ ಮೇಲೆ ಬಂತೆಂದು ಬಲ್ಲೆನು ಎಂದು ಯೋನನು ಹೇಳುತ್ತಿದ್ದಾನೆ. ಅರ್ಥವಾದವರು ಹೇಳಿ. A man who is supposed to be a blessing to the people, ಜನಗಳಿಗೆ ಆಶೀರ್ವಾದ ಮಾಡುವಂತ ಪ್ರವಾದಿಯಾದಂತ ವ್ಯಕ್ತಿ, now he says, ಈಗ ಅವನು ಹೇಳ್ತಾ ಇದ್ದಾನೆ, it's my fault, ಇದು ನನ್ನ ತಪ್ಪಪ್ಪ, I made mistake. ನಾನು ತಪ್ಪು ಮಾಡಿದ್ದೇನೆ. That is, write down, Jonah suffered because of his willful and intentional disobedience. ಅವನು ದೇವರಿಗೆ ಅವಿಧೇಯನಾದ ಕಾರಣ ಅವನಿಗೆ ಸಂಭವಿಸಿದಂತ ಕಷ್ಟ ಅವನ ಸಹ ಪ್ರಯಾಣಿಕರಿಗೂ ಸಂಭವಿಸಿತು.
Jonah suffered because of his willful and intentional disobedience. ಅವನು ತನಗೆ ತಿಳಿದಿದ್ದು ತನ್ನ ದೇವರ ವಿರೋಧವಾಗಿ ವಿರೋಧಿಯಾಗಿದ್ದಾನೆ. வேணுமனே தெரிஞ்சு செஞ்ச கீழ்ப்படியாமையினால அவன் கஷ்டப்பட்டான். ಅವನು ತಿಳಿದಿದೆ ಅವನಿಗೆ ಅವಿಧೇಯತ್ವ, ಅದನ್ನು ತಿಳಿದು ತಪ್ಪು ಮಾಡ್ತಾ ಇದ್ದಾನೆ. விளங்கினவங்கெல்லாம் ಅರ್ಥವಾದ. How many times we willfully and intentionally disobey the word of the Lord? ದೇವರ ವಚನಕ್ಕೆ ನಾವು ತಿಳಿದು ಎಷ್ಟು ಸಾರಿ ನಾವು ತಪ್ಪು ಮಾಡಿದ್ದೇವೆ. Listen carefully. ಗಮನವಿಟ್ಟು ரொம்ப ಕೇಳಿ. முக்கியமான சத்தியம். இதை நீங்க புரிஞ்சுக்கிட்டீங்கன்னா 10 வருஷமா 20 வருஷமா 30 வருஷமா உங்க வாழ்க்கையில இருக்கிற கட்டுகள் ஒட்டையும் சங்கிலிகள் முறியும். இன்னைக்கு விடுதலையோடு இந்த மாசத்தை முடிப்பீங்க. ಈ ರೀತಿಯಾದಂತ ಇದನ್ನು ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡಿದ್ದಾದ್ರೆ 10 ವರ್ಷ 20 ವರ್ಷ ಎಂತಹ ಕಟ್ಟುಗಳಿದ್ದರೂ ಅದರಿಂದ ಬಿಡುಗಡೆ ಹೊಂದಿ ನೀವು ಆಶೀರ್ವಾದ ಹೊಂದುತ್ತೀರಾ. ஒரு பாரத்தோடு பேசிட்டு இருக்கிறேன். ಒಂದು ದೊಡ್ಡ ಭಾರದಿಂದ ನಾನು ನಿಮ್ಮ ಸಂಗಡ ಮಾತನಾಡುತ್ತಿದ್ದೇನೆ. உங்களை ஒரு சிலர் பார்க்கும்போது எவ்வளோ வேதனை இருக்கு தெரியுங்களா உள்ளத்துல எனக்கு. ಕೆಲವರನ್ನ ನಾನು ನೋಡುವಾಗ ನಂಗೆ ಎಷ್ಟೋ ನೋವಾಗುತ್ತದೆ. வரோம், கடவுளை தேடி வரோம், ದೇವರನ್ನ ಹುಡುಕಿ ಬರಬೇಕು, ஆனா விடுதலை இல்ல, ಬಿಡುಗಡೆ ಇಲ್ಲ, நிம்மதி இல்ல, ನೆಮ್ಮದಿ ಇಲ್ಲ, சுகம் இல்ல, ஆரோக்கியம் இல்ல, ಮುಂದೆ சமாதானம் இல்ல. ಸಮಾಧಾನ ಇಲ್ಲ. காரணம் என்ன? ಕಾರಣ ಏನಪ್ಪಾ? எங்கேயோ ஒரு செயின்ல மாட்டிட்டு இருக்கிறோம். ಎಲ್ಲೋ ಒಂದು ಸರಪಳಿಯಲ್ಲಿ ಸಿಕ್ಕಿದ್ದೀರಾ. அவன் சொல்ல முதல் செயின் எப்படி நம்ம மாட்டிக்கிறோம்? ಯಾವ ರೀತಿಯಲ್ಲಿ ಆ ಸರಪಣಿ ಯೋನದಲ್ಲಿ ಸಿಕ್ಕಿ ಹಾಕೊಂಡು நாம வேணும்னே கீழ்ப்படியாம விட்டுறோம். ಕೆಲವೊಮ್ಮೆ ಅನೇಕ ಸಂದರ್ಭಗಳಲ್ಲಿ ಬೇಕಂತಾನೆ யோனாவுக்கு தெரியும் நான் நினிவேவுக்கு போகணும். ಯೋನನಿಗೆ ತಿಳಿದಿದೆ ನಾನು ನಿನಿವೆ ಪಟ್ಟಣಕ್ಕೆ ಹೋಗ್ಬೇಕು. ஆனா அவன் வேணும்னே willfully intentionally he went to Tarshish. ಅವನು ಬೇಕಂತಾನೆ ಅವಿಧೇಯನಾಗಿ ಅವನು ತಾರ್ಷೀಷ್ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. நான் சொன்ன பாத்தீங்களா, அவனுக்கு மட்டும் இல்ல, ಅವನಿಗೆ ಮಾತ್ರ ಅಲ್ಲ, அந்த கப்பல்ல இருந்த அத்தனை பேருக்கு ஆபத்து. இப்ப ಯಾಕಂದ್ರೆ ಅವನ ಸಂಗಡ ಇದ್ದಂತ ಸಹ ಪ್ರಯಾಣಿಕರಾದ ಆ ಹಡಗಿನಲ್ಲಿ ಎಲ್ಲರಿಗೂ ಅಪಾಯ. This is true too with all of us. ಇದೆಲ್ಲವೂ ನಿಜ, ನಮ್ಮೆಲ್ಲರಿಗೂ ನಿಜವಾಗಿದೆ. நீங்க கடவுளுக்கு கீழ்ப்படியாத போது, ನೀವು ದೇವರಿಗೆ ವಿಧೇಯರಾಗದೇ ಇರುವಾಗ it affects everyone around you. ನಮ್ಮ ಸುತ್ತಲೂ ಇರ್ತಕ್ಕಂಥ ಎಲ್ಲರೂ ತೊಂದರೆಗೆ உங்களை சுத்தி இருக்கிற ನಿಮ್ಮ ಸುತ್ತಲೂ ಇರ್ತಕ್ಕಂಥವ್ರು எல்லாரையும் அது பாதிக்கிறது. ಎಲ್ಲರನ್ನ ಅದು ಬಾಧಿಸುತ್ತದೆ. இத சேம் நீங்க புதிய ஏற்பாட்டுல பவுல பாத்தீங்கன்னு வச்சுங்களேன். ಇದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಪೌಲನ್ನ ನೋಡುವಾಗಲೂ ஞாபகம் இருக்கா? பவுல் ஒரு முறை இதே மாதிரி தான் கப்பல்ல போறாரு. ಪೌಲನು ಒಂದು ರೀತಿಯಲ್ಲಿ ಆತನ ಪ್ರಯಾಣದಲ್ಲಿ ಹೋಗ್ತಾನೆ. ಅಡಿಗೆ கப்பல்ல போகும்போது இதே மாதிரி காத்து வருது, ಅಲ್ಲೂ ಬಿರುಗಾಳಿ வருது, ஆபத்து வருது, ಅಪಾಯ ಬರುತ್ತದೆ. பவுல் என்ன தெரியுங்களா சொன்னா? ಪೌಲ್ ಏನ್ ಮಾಡಿದ್ರು ಗೊತ್ತಾ? இந்த கப்பல்ல இருக்கிற ஒருவனுடைய இருதயமும் கரைந்து போகாதிருப்பதாக பயப்படாதிருப்பீர்களாக. ಅಲ್ಲಿ ಇರ್ತಕ್ಕಂಥ ಹೃದಯವು ಕಳವಳ ಪಡಬೇಡಿರಿ, ನೀವು ಭಯ ಪಡಬೇಡ್ರಿ ಅಂತ ಪೌಲ இருக்கிறேன், ನಾನಿದ್ದೇನೆ, தேவன் இருக்கிறார், ನನ್ನ ದೇವರಿದ್ದಾನೆ. கப்பல்ல இருக்கிற ஒருத்தருக்கும் சேதம் ஏற்படாது. ಕಪ್ಪಲ್ ಈ ಹಡಗಿನಲ್ಲಿ ಇರ್ತಕ್ಕಂಥ ಒಬ್ಬರ ಪ್ರಾಣ ಅಪಾಯವಾಗುವುದಿಲ್ಲ. அது பவுலுடைய வாழ்க்கை. ಅದು ಪೌಲನ ಬಾಳು ಜೀವನ. பவுல் எல்லாவற்றும் தேவனுக்கு கீழ்ப்படிந்ததனால, ಪೌಲನು ಎಲ್ಲದರಲ್ಲಿಯೂ ದೇವರಿಗೆ ವಿಧೇಯನಾದ ಕಾರಣ தைரியமா சொல்றான், யாரும் பயப்படாதீங்க. ಧೈರ್ಯವಾಗಿ ಹೇಳ್ತಾನೆ, ಯಾರು ಭಯ ಪಡಬೇಡಿ. இந்த கப்பல்ல இருக்கிற யாரும் பயப்படாதீங்க. ಈ ಹಡಗನಲ್ಲಿ ಇರ್ತಕ್ಕಂಥವ್ರು ಯಾರು ಭಯ ಪಡಬೇಡಿ. தேவன் காப்பாத்த வல்லவர். ನನ್ನ ದೇವರು ಕಾಪಾಡಲು ಬಲವುಳ್ಳವನಾಗಿದ್ದಾನೆ. தேவன் கீழ்ப்படிஞ்ச அந்த ஒரு பவுல் நிமித்தம் அந்த கப்பல்ல இருந்த அத்தனை ஜீவன்களும் காக்கப்பட்டது. ದೇವರು ಅವನು ಪೌಲನು ಒಬ್ಬನು ವಿಧೇಯನಾದ ಕಾರಣ ಹಡಗನಲ್ಲಿದ್ದ ಸಹ ಪ್ರಯಾಣಿಕರು ಕಾಪಾಡಲ್ಪಟ್ಟರು. இங்கே தேவனுக்கு கீழ்ப்படியாத ஒரு யோனா மூலமாய் கப்பல்ல இருந்த அத்தனை ஜீவன்களுக்கும் ஆபத்து ஏற்பட்டது. ಯೋನನು ಅವಿಧೇಯನಾದ ಕಾರಣ ಹಡಗಿನಲ್ಲಿದ್ದ ಸಹ ಪ್ರಯಾಣಿಕರಿಗೆ ಅಪಾಯ ಬಂದಂತೆ நீங்க நல்லது செஞ்சாலும் உங்களுக்கு மட்டும் இல்ல, உங்களை சுத்தி இருக்கிறவங்களுக்கும் பாதிக்கும். ನೀವು ಒಳ್ಳೆಯದು ಮಾಡಿದರೂ ಅದು ನಿಮಗೆ ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ செஞ்சாலும் உங்களையும் உங்களை சுத்தி இருக்கிறவங்களுக்கும் பாதிக்கும். ಕೆಟ್ಟದ್ದು ನೀವು ಮಾಡಿದರೂ ಅದು ನಿಮ್ಮನ್ನು ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥವರನ್ನು ಬಾಧಿಸುತ್ತದೆ. இப்ப பைபிள் சொல்லுது, ஜெபம் பண்ணுங்கள். ವೇದ ಹೇಳುತ್ತದೆ ಪ್ರಾರ್ಥನೆ விடாமல் ஜெபம் பண்ணுங்கள். ಎಡೆಬಿಡದೆ ಪ್ರಾರ್ಥಿಸಿ ಅಂತ ವೇದ ಹೇಳುತ್ತದೆ. எத்தனை பேர் ஜெபம் பண்றோம்? ಎಷ್ಟು ಜನ ಎಡೆಬಿಡದೆ ಪ್ರಾರ್ಥಿಸುತ್ತೇವೆ? How many of you know prayerlessness is a sin? ಎಷ್ಟು ಜನಕ್ಕೆ ಗೊತ್ತುಂಟು ಪ್ರಾರ್ಥನೆ ಮಾಡದೇ ಇರತಕ್ಕಂಥದ್ದು ಪಾಪ? ಯೇಸು ಶಿಷ್ಯರನ್ನು பார்த்து சொல்றார், ஒரு மணி நேரமாவது விழித்திருந்து ஜெபம் பண்ண கூடாதா? ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ನೋಡ್ತಾರೆ, ಒಂದು ತಾಸಾದರೂ ಎಚ್ಚರಿಕೆಯಿಂದ ನೀವು ಪ್ರಾರ್ಥನೆ ಮಾಡಬಾರದಾ? எத்தனை பேருக்கு தெரியும் ஒரு மணி நேரம் ஜெபம் பண்ணணும்? ಎಷ್ಟು ಜನಕ್ಕೆ ಗೊತ್ತುಂಟು ಒಂದು ತಾಸು ಪ್ರಾರ್ಥನೆ ಮಾಡಬೇಕು? தெரிஞ்சும் ತಿಳಿದು நீங்க ஜெபம் பண்ணலனா, ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ உங்களை சுத்தி நீங்களே செயின் போட்டுக்கிறீங்க. ನಿಮ್ಮ ಸುತ್ತಲೂ ನೀವೇ ಸರಪಳಿ ಹಾಕೊಂತ ಇದ್ದೀರಾ.
பவுல் சொல்றாரு, ಪೌಲನ್ ಹೇಳ್ತಾನೆ, சுவிசேஷம் சொல்லுவது என் மேல விழுந்த கடமை. ಸುವಾರ್ತೆ ಹೇಳುವುದು ನನ್ನ ಮೇಲೆ ಇದ್ದಂತ ಭಾರ. நான் சொல்லாவிட்டால் எனக்கு ஐயோ. ನಾನು ಹೇಳದಿದ್ದರೆ ಅದಕ್ಕೆ ನಾನು ಅಯ್ಯೋ. எத்தனை பேர் சுவிசேஷம் சொல்றோம்? ಎಷ್ಟು ಜನ ನಾವು ಸುವಾರ್ತೆಯನ್ನು நீங்க ಹೇಳ್ತೇವೆ? சுவிசேஷம் சொல்றீங்கன்னு உங்களுக்கு தெரியும். ಸುವಾರ್ತೆ ಹೇಳಬೇಕು ಅಂತ ನಿಮ್ಗೆ ತಿಳಿದಿದೆ, ஆனா சொல்ல மாட்டேங்கிறோம். ಆದ್ರೆ ನಾವು ಹೇಳ್ತಾ ಇಲ್ಲ. நாம ஒரு கட்டுக்குள்ள வந்துகிறோம். ನಾವು ಒಂದು ಸರಪಳಿಯಲ್ಲಿ ಬಂದ್ಬಿಡ್ತೇವೆ. கொடுங்கள போது கொடுக்கப்படும் நமக்கு தெரியும். ಕೊಡಿರಿ ನಿಮಗೆ ಆಗ ಕೊಡಲ್ಪಡುತ್ತದೆ ಎಂಬುದು ನಮ್ಗೆ ಗೊತ್ತಿದೆ. நம்முடைய தசம் பாகங்கள் காணிக்கைகளை தேவனுக்கு கொடுக்க வேண்டும் என்று தெரியும். ನಮಗೆ ಆ ರೀತಿಯಾಗಿ ನೋವಿನಿಂದ ಕೊಡಬಾರದು, ಸಂತೋಷದಿಂದ ಕೊಡಬೇಕು ಅಂತ ಗೊತ್ತು. எத்தனை பேர் கொடுக்கிறோம்? ಎಷ್ಟು ಜನ ಸಂತೋಷವಾಗಿ சொல்லிட்டே போலாம். ಈ ರೀತಿಯಾಗಿ ಹೇಳುತ್ತಾನೆ ಹೋಗಬಹುದು. சபை கூடி வருதலை விட்டு விட கூடாது என்று நமக்கு தெரியும். ಸಭೆಯನ್ನು ಕೂಡಿ ಬಿಡುವುದನ್ನ ಬಿಟ್ಟು ಬಿಡಬಾರದು ಅಂತ ನಮಗೆ ಗೊತ್ತಿದೆ. ಆದ್ರೆ சில நேரங்களில் விட்டு விடுகிறோம். ಅನೇಕ ಸಂದರ್ಭಗಳಲ್ಲಿ ನಾವು ಸಭೆಗೆ ಬರುವುದಿಲ್ಲ, ஒரு ಚೈನುக்குள்ள வந்து விடுகிறோம். ನಮ್ಮಷ್ಟಕ್ಕೆ ಒಂದು ಸಭೆಯನ್ನ ಸರಪಳಿಯನ್ನು ಹಾಕಿ. Every intentional and sincere, intentional disobedience brings a chain in our life. ಪ್ರತಿ ಸಾರಿ ನಾವು ಅವಿಧೇಯರಾಗುವಾಗ ನಮ್ಮಷ್ಟಕ್ಕೆ ನಾವೇ ಸರಪಳಿಯನ್ನು ಹಾಕಿಕೊಳ್ಳುತ್ತೇವೆ. விளங்கினவங்க எல்லாம் ಅರ್ಥವಾದವರು, இந்த மார்ச் மாதம் கடைசி தேதியில, ಮಾರ್ಚ್ ತಿಂಗಳು ಕೊನೆಯ ವಾರದಲ್ಲಿ சொல்லுங்க, ஆண்டவரே நான் எதெல்லாம் வேணும்னே நான் தெரிஞ்சு போய் மாட்டிட்டு இருக்கிறேனோ அதுல இருந்து நான் வெளியே வரணும் ஆண்டவரே. ಯಾವುದರೆಲ್ಲ ನಾನು ತಿಳಿದು ಹೋಗಿ ಸಿಕ್ಕಾಕೊಂಡಿದ್ದೇನೋ ಅದರಿಂದ ನಾವು ಹೊರಗಡೆ ಬರಬೇಕು ದೇವರೇ ಅಂತ ಹೇಳಿ. அப்படி when you really realize and repent, God is there to deliver you. ಆ ರೀತಿಯಾಗಿ ನಿಜವಾಗಲೂ ನೀವು ನಿಮ್ಮನ್ನು ಒಪ್ಪಿಕೊಂಡು ಅರಕೆ ಮಾಡುವುದಾದ್ರೆ ದೇವರು ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆ. Jonah really repented. ಅಲ್ಲಿ ಯೋನನು ತನ್ನನ್ನ ತಾನು he realized his mistake. ಅವನ ತಪ್ಪನ್ನ ಅವನು ಒಪ್ಪಿಕೊಂಡನು. And then he prayed. ಆತನು ಪ್ರಾರ್ಥಿಸಿದನು. உங்களுக்கு தெரியும், கடல்ல இருந்து என்ன பண்ண ஜனங்க அவனை தூக்கி போடுறாங்க. ಜನರು ಅವನನ್ನ ತೆಗೆದು ಸಮುದ್ರದಲ್ಲಿ ಬಿಸಾಡ್ತಾರೆ. அங்க ஒரு மீனை கடவுள் ஆயத்தம் பண்ணி வச்சிருக்காரு. ದೇವರು ಅಲ್ಲಿ ಒಂದು ಮೀನನ್ನ ಆಯ್ತ ಮಾಡಿಟ್ಟಿದ್ದಾರೆ. அந்த மீன் கரையில கொண்டாந்து ಇವನ ಕಕ್ಕುದು. ಆ ಮೀನು ಅವನನ್ನ ನುಂಗಿ ಅಲ್ಲಿ ದಡದಲ್ಲಿ ಬಿಸಾಕುತ್ತೆ. He goes to Nineveh and preach the gospel. ಆದಾದ ನಂತರ ನಿನೆವೆ ಪಟ್ಟಣಕ್ಕೆ ಹೋಗಿ ಶುಭ ವರ್ತಮಾನವನ್ನು ಆತನು ಪ್ರಸಂಗ ಮಾಡುತ್ತಾನೆ. And he says, I cried out. After repentance, what did he do? ಆತನು ಆ ರೀತಿಯಾಗಿ ಒಪ್ಪಿಕೊಂಡ ನಂತರ ಏನ್ ಮಾಡ್ತಾನೆ ನೋಡಿ. Look at chapter 2 verse 2. ಎರಡನೇ ವಚನಕ್ಕೆ ಹೋಗೋಣ. He said, in my distress I called to the Lord and he answered me from the deep in the realm of the dead. I called for help and you listened to my cry. ನಾನು ನನ್ನ ವ್ಯಥೆಯ ದೆಸೆಯಿಂದ ಕರ್ತನಿಗೆ ಮೊರೆ ಇಟ್ಟೆನು, ಆತನು ನನ್ನ ಕೂಗನ್ನು ಕೇಳಿದನು. ನರಕದ ಹೊಟ್ಟೆಯೊಳಗಿಂದ ನಾನು ಕೂಗಿದೆನು, ಆಗ ನನ್ನ ಶಬ್ದವನ್ನ ಕೇಳಿದಿ ಎಂಬುದಾಗಿ ಯೋನನು ಹೇಳುತ್ತಿದ್ದಾನೆ. Jonah cried out to God. ದೇವರಿಗೆ ಯೋನನು ಕೇಳಿದನು. God heard the prayers. ದೇವರು ಅವರ ಪ್ರಾರ್ಥನೆಯನ್ನು ಲಾಲಿಸಿದರು. He delivered him from the belly of fish. ಆ ಒಂದು ಮೀನಿನ ಹೊಟ್ಟೆಯಿಂದ ಹೊರಗೆ ತಂದರು. And God took him to the Nineveh city and he preached the gospel there. ದೇವರು ಯೋನನನ್ನ ನೆನವೆ ಪಟ್ಟಣಕ್ಕೆ ಕೊಂಡೊಯ್ದು ಅವನು ಅಲ್ಲಿ ಜನಗಳ ತಪ್ಪನ್ನ ಪ್ರಸಂಗ ಮಾಡಿದನು. So the first chain comes to us in our lives because of willful and intentional disobedience. ಮೊದಲನೆಯ ಸರಪಳಿ ನಮ್ಮಷ್ಟಕ್ಕೆ ನಾವೇ ಹಾಕಿಕೊಳ್ಳುತ್ತೇವೆ. ಏಕಪ್ಪ ಅಂದ್ರೆ ನಾವು ತಿಳಿದು ವಚನ ಮಾಡಬಾರದು ಅಂತ ತಿಳಿದು ಅದನ್ನು ಮಾಡ್ತಾ ಇದ್ದೇವೆ. ಅದು ಮೊದಲನೆಯ ಸರಪಳಿ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ. The second type of chain is, ಎರಡನೆಯ ವಿಧವಾದ ಸರಪಳಿ ಯಾವುದಪ್ಪ ಅಂದ್ರೆ the unlawful chains. ಅದು ಕಾನೂನಾತ್ಮಕವಾಗಿರ್ತಕ್ಕಂಥ ಇಲ್ಲದೆ ಇರತಕ್ಕಂಥದ್ದು. நான் இன்னைக்கு முடிக்கலாம்னு யோசித்தேன். உங்களை பார்த்தா நீங்க போற வேகத்தை பார்த்தா முடிக்கிற மாதிரி தெரியல இன்னைக்கு. ಹೋಗುವಂತ ಸ್ಥಿತಿ ನೋಡಿದ್ರೆ ಇದು ಮುಕ್ತಾಯವಾಗುವಂತ. We learned the lawful chain, which means intentionally, willfully we get into some of the problems and then we are crying and we are not able to do what to do. ಯಾಕಂದ್ರೆ ನಮಗೆ ಗೊತ್ತುಂಟು ನಾವು ಮಾಡಬಾರದು ಅಂತ, ನಾವು ಬೇಕಂತಾನೆ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ತೀವಿ. ಆ ಸರಪಳಿಯಿಂದ ಹೊರಗೆ ಬರುವುದಕ್ಕೆ ಆಗುವುದಿಲ್ಲ. The second chain is called ಎರಡನೆಯ ಸರಪಳಿ the unlawful chains. ಅದು ಆ ಕಾನೂನು ಇಲ್ಲದೆ ಇರತಕ್ಕಂಥದ್ದು. Sometimes ಕೆಲವೊಮ್ಮೆ even though we are so sincere and right with God, right with people, but still we struggle. ಕೆಲವೊಮ್ಮೆ ನಾವು ದೇವರೊಟ್ಟಿಗೆ ಸರಿಯಾಗಿರುತ್ತೇವೆ, ಜನಗಳೊಟ್ಟಿಗೂ ಸರಿಯಾಗಿರುತ್ತೇವೆ, ಆದರೂ ನಾವು ಅಪಾಯದಲ್ಲಿ ಸಿಲುಕುತ್ತೇವೆ. நீங்க சொல்லலாம், ನಾನು ಸಭೆಯ ಬಿಡೋದಿಲ್ಲ ಪಾಸ್ಟರ್, ನಾನು ಸಭೆ ಕರೆಕ್ಟ್ ಆಗಿ ಬರ್ತೀನಿ, ಡೈಲಿ ಜெபம் பண்றேன், ಪ್ರತಿದಿನ ಪ್ರಾರ್ಥನೆ, ಎಲ್ಲ ಬೈಬಲ್ படிக்கிறேன், ವೇದವನ್ನು ಓದುತ್ತೇನೆ, கர்த்தருக்கு ஊழியம் பண்றேன், ದೇವರಿಗಾಗಿ கர்த்தருக்காய் கொடுக்கிறேன், ದೇವರಿಗಾಗಿ கர்த்தருக்காய் ஓடுறேன், ಎಲ್ಲ கர்த்தருக்காய் ஜீவிக்கிறேன், ಕರ್ತನಿಗಾಗಿ ಜೀವಿಸುತ್ತೇನೆ.
ஆனாலும் பிரச்சனையா இருக்குது. ಆದರೂ ಸಮಸ್ಯೆಯಲ್ಲಿದ್ದೇನೆ. ஏன் எனக்கு மட்டும், ಯಾಕೆ ನನಗೆ ಮಾತ್ರ, எனக்கு மட்டும் ஏன் இப்படி, ನನಗೆ ಮಾತ್ರ ಯಾಕೆ ಹೀಗೆ, எனக்கு மட்டும் ஏன் இவ்வளவு பிரச்சனை, ನನಗಾಗಿ ಯಾಕೆ ಇಷ್ಟೊಂದು ಸಮಸ್ಯೆ, why me, ಯಾಕಪ್ಪ ನಾನು, why only me, ಯಾಕಪ್ಪ ನಾನು why ಮಾತ್ರ, not others, ಯಾಕೆ ಬೇರೆಯವ್ರಿಗಾಗ್ಲಿಲ್ಲ, மத்தவங்களுக்கு இல்ல எனக்கு மட்டும் ஏன், ಬೇರೆಯವ್ರಿಗಾಗ್ಲಿಲ್ಲ ಯಾಕೆ ನನಗೆ ಮಾತ್ರ ಹಿಂಗ ಆಗ್ತಾ ಇದೆ. and there was a beautiful man in the Bible who answers this question. ಈ ಒಂದು ಪ್ರಶ್ನೆಗೆ ಒಳ್ಳೆಯ ಉತ್ತರವನ್ನ ವೇದದಲ್ಲಿ ದೇವರು ನಮಗಿಟ್ಟಿದ್ದಾನೆ. His name is Job. ಆತನ ಹೆಸರು ಯೋಬನು. Many of you know about Job. ಯೋಬನ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿದಿದೆ. The Bible says ವೇದ ಹೇಳುತ್ತದೆ Job was good, righteous, upright, and he never did any evil in the sight of God. ಯೋಬನು ದೇವರ ಸಮ್ಮುಖದಲ್ಲಿ ಬಹಳ ಚೆನ್ನಾಗಿದ್ದಂಥ ವ್ಯಕ್ತಿ, ದೇವರಿಗೆ ಭಯಪಡುವಂಥ ವ್ಯಕ್ತಿ, ದೇವರಿಗಾಗಿ ಜೀವಿಸುವಂಥ ವ್ಯಕ್ತಿಯಾಗಿದ್ದನು. But yet the Bible says Job suffered. ಆದರೂ ಯೋಬನು ಅಲ್ಲಿ ಸಂಕಷ್ಟಕ್ಕೆ ಸಿಲುಕಿದನು. Job suffered not because he sinned, but God allowed some of the sufferings in his life. No, the only thing is to enlarge the territory of his blessings and peace. ಯೋಬನಿಗೆ ಬಂದಂತ ಸಂಕಟವು ಅವನು ಮಾಡಿದಂತ ಪಾಪದಿಂದ ಅಲ್ಲ, ದೇವರು ಅವನಿಗೆ ಏನನ್ನ ಒಡ್ಡಿ ಅವನ ವಿಸ್ತಾರವಾಗುವುದಕ್ಕಾಗಿ ಅವನ ಪರೀಕ್ಷೆಗೆ ಒಳಪಟ್ಟನು. I think some of you may come under this category. ಈ ರೀತಿಯಾಗಿ ಕೆಲವರು ಆ ರೀತಿಯಾದಂತ ಸರಪಳಿಯಲ್ಲಿ ಸಿಕ್ಕಿಕೊಂಡಿರಬಹುದು. நான் எந்த தப்பும் பண்ணல, ನಾನು ಯಾವ ತಪ್ಪು ಮಾಡಲಿಲ್ಲ, எந்த பாவம் பண்ணல, ಯಾವ ಪಾಪನೂ ಮಾಡಲಿಲ್ಲ, யாருக்கும் துரோகம் நினைச்சதில்ல, ಯಾರಿಗೂ ನಾನು ದ್ರೋಹ ಮಾಡಲಿಲ್ಲ, கடவுளுக்கு பயப்படுறேன், ದೇವರಿಗೆ ಭಯ ಪಡ್ತೀನಿ, அவர் சொல்றபடியே நடக்கிறேன், ದೇವರು ಹೇಳಿದಂತೆ ನಾನು ನಡೆಯುತ್ತೇನೆ, ஆனாலும் பிரச்சனை, ಆದರೂ ನನಗೆ ಸಮಸ್ಯೆ. அப்படினா ಹಾಗೆ ಅಂದರೆ ஆண்டவர் உங்களை 2 மடங்கு ஆசீர்வதிப்பதற்காக என்னோங்களை உபயோகப்படுத்தி ಪ್ಲಾನ್ பண்ணி உங்களை ஆயத்தம் பண்ணி கொண்டிருக்கிறார். ದೇವರು ಏನೋ ಒಂದು ಸ್ಥಿತಿಯಲ್ಲಿ ನಿಮ್ಮನ್ನು 2ರಷ್ಟು ಆಶೀರ್ವಾದವಾಗುವುದಕ್ಕಾಗಿ ನಿಮ್ಮನ್ನು ದೇವರು ತರಬೇತಿ ಮಾಡುತ್ತಿದ್ದಾನೆ ಅಂತ ನೆನೆಸಿಕೊಳ್ಳಿರಿ. Hallelujah. Hallelujah. You know that Bible says the devil after roaming around here and there finally he went to the presence of God. ಅಲ್ಲಿ ಆ ಸೈತಾನನು ಈ ಕಡೆ ಆ ಕಡೆ ಎಲ್ಲ ಸಂಚಾರ ಮಾಡಿ ಕೊನೆಗೆ ದೇವರ ಸನ್ನಿಧಾನಕ್ಕೆ ಹೋದನು. and ஆண்டவர் பாருங்க யோபு பத்தி சாத்தான்ட்ட கேள்வி கேக்குறாரு. ಅಲ್ಲಿ ದೇವರು ಆ ಸೈತಾನನಿಗೆ ಪ್ರಶ್ನೆ ಮಾಡ್ತಾರೆ. and the Lord is asking the same question twice to Satan. ಸೈತಾನನಿಗೆ 2 ಪ್ರಶ್ನೆಯನ್ನ ಎರಡೊಮ್ಮೆ ಅದೇ ಪ್ರಶ್ನೆಯನ್ನ ದೇವರು யோபு பத்தி சாத்தானிடத்தில் 2 கேள்வி கேக்குறாரு. ಯೋಬನ ಬಗ್ಗೆ ಸೈತಾನನಿಂದ 2 ಪ್ರಶ್ನೆಯನ್ನ ಕೇಳುತ್ತಾರೆ. Look at chapter 1 verse 8 of the book of Job. ಯೋಬನು 1:8 ವಚನಕ್ಕೆ ತಿರುಗಿಸಿಕೊಳ್ಳಿ. Then the Lord said to Satan, have you considered my servant Job? There is no one on earth like him. He is blameless and upright, man who fears God and shun evil. ಕರ್ತನು ಸೈತಾನನಿಗೆ ಪ್ರಶ್ನೆ ಮಾಡುತ್ತಾನೆ, ನನ್ನ ಸೇವಕನಾದ ಯೋಬನ ಮೇಲೆ ನೀನು ಗಮನವಿಟ್ಟೀಯಾ? ಅವನು ಸಂಪೂರ್ಣನು, ಯಥಾರ್ಥನು, ದೇವರಿಗೆ ಭಯಪಡುವವನು, ಕೇಡನ್ನು ಬಿಟ್ಟು ತೊಲಗುವವನು ಆಗಿದ್ದಾನೆ. ಅವನ ಹಾಗೆ ಭೂಮಿಯಲ್ಲಿ ಒಬ್ಬನೂ ಇಲ್ಲ ಎಂಬುದಾಗಿ ಸೈತಾನನು ದೇವರಿಗೆ ಹೇಳುತ್ತಿದ್ದಾನೆ. Look at the question the Lord was asking the devil. Have you considered my servant Job? ಕರ್ತನು ಸೈತಾನನ ಕೇಳ್ತಾನೆ, ನನ್ನ ಸೇವಕನ ಯೋಬನ ಮೇಲೆ ನೀನು ಗಮನ ಇಟ್ಟಿಯಾ? Hello. How many of you know that the devil is so concerned about you? ಎಷ್ಟು ಜನಕ್ಕೆ ತಿಳಿದಿದೆ ಸೈತಾನನು ನಿಮ್ಮ ಮೇಲೆ ಗಮನ ಇಟ್ಟಿದ್ದಾನೆ ಅಂತ? Not only God is so concerned about you. ಎಷ್ಟು ಜನಕ್ಕೆ ನಿಮ್ಮ ಮೇಲೆ ಗಮನ ಇದೆ ಸೈತಾನನಿಗೆ ಅಂತ ತಿಳಿದಿದ್ದೀರಾ? Not only God has concern for you. ದೇವರ ಮೇಲೆ ಮಾತ್ರ ನಿಮಗೆ ಕಾಳಜಿ ಇದೆ. தேவனுக்கு மட்டும் உங்க மேல அக்கறை இல்ல. ದೇವರಿಗೆ ಮಾತ್ರ ನಿಮಗೆ ಕಾಳಜಿ ಇಲ್ಲ, சாத்தானுக்கு உங்க மேல அக்கறை. ಸೈತಾನನಿಗೂ ನಿಮ್ಮ ಮೇಲೆ ಗಮನ ಕಾಳಜಿ ಇದೆ. என்ன அக்கறை? ಯಾವ ಕಾಳಜಿ? நீங்க பரிசுத்தமா இருக்கும்போது, ನೀವು ಪರಿಶುದ್ಧರಾಗಿರುವಾಗ, ஜெபிக்கும்போது, ಸುಮ್ಮನೆ ಇರುವಾಗ, கடவுளுக்காக ஓடும்போது, ದೇವರಿಗಾಗಿ ಓಡುವಾಗ, even he will consider about you. ಆತನು ನಿಮ್ಮ ಮೇಲೆ ಗಮನ ಇಟ್ಟಿರ್ತಾನೆ. நான் வாழ்க்கையில் நிறைய முறை பார்த்திருக்கிறேன். ನನ್ನ ಜೀವನದಲ್ಲಿ ಅನೇಕ ಸಾರಿ ನಾನು ನೋಡಿದ್ದೇನೆ. எப்பெல்லாம் தேவனுக்காக ஏதாவது செய்ய வேண்டும் என்று ஒரு புதிய முயற்சி எடுக்கிறோமோ, ಯಾವಾಗೆಲ್ಲ ದೇವರಿಗಾಗಿ ಏನಾದ್ರೂ ಮಾಡ್ಬೇಕು ಅಂತ ಹೊಸ ಪ್ರಯತ್ನ ನಾನು ಮಾಡ್ತೀನೋ, அப்பெல்லாம் ஒரு புதிய பிரச்சனை கொண்டு வருவான். ಆ ಹೊಸ ಸಮಸ್ಯೆ ಇನ್ನೊಬ್ಬ ತರ್ತಾನೆ. ஒரு புதிய பிரச்சனை கிரியேட் பண்ணுவான். ಹೊಸ ಸಮಸ್ಯೆ ಮಧ್ಯದಲ್ಲಿ ತರ್ತಾನೆ. ஒன்னு குடும்பத்துல பண்ணுவான், ಇಲ್ಲಾಂದ್ರೆ ಕುಟುಂಬದಲ್ಲಿ, சபையில என்ன பண்ணுவான், ಇಲ್ಲಾಂದ್ರೆ ಸಭೆಯಲ್ಲಿ, வெளியில ஏதாவது பண்ணுவான், ಇಲ್ಲ ಹೊರಗಡೆ ಏನಾದ್ರು, இல்ல கூடுறவங்க மூலமா பண்ணுவான், ಇಲ್ಲ ಜೊತೆಯಲ್ಲಿ ಇರ್ತಕ್ಕಂಥವ್ರ ಮುಖಾಂತರವಾಗಿ. ஒரு காரியம் நிச்சயம், தேவன் அல்டிமேட்டா ஜெயத்தை கொடுக்கிறவர். ಯಾಕಂದ್ರೆ ನನಗೆ ಗೊತ್ತುಂಟು, ದೇವರು ಕೊನೆಯಲ್ಲಿ ಜಯವನ್ನ ನಮಗೆ ಅನುಗ್ರಹಿಸುತ್ತಾನೆ. ಆಮೆನ್. ஒரு ஆமென் வரமாட்டேங்குது. ಒಂದು ಆಮೆನ್ ಬರ್ತಾ ಇಲ್ಲಲ್ಲ. I feel some kind of disturbance. Hallelujah.
ಏನೋ ಒಂದು ತಡೆ ನನಗೆ ಬರ್ತಾ ಇದೆ. நம்மளை ஆசீர்வதிக்கும் போது நமக்குரிய ஒரு பெரிய திட்டத்தை வைத்திருக்கும் பொழுது சாத்தானும் நம்மை குறித்து இடிப்பதற்கு நம்மளை கெடுப்பதற்கு ஒரு திட்டத்தை வைத்திருப்பான். ದೇವರು ನಮ್ಗೆ ಏನನ್ನು ಆಶೀರ್ವಾದವನ್ನಿಟ್ಟು ನಾವು ಭವಿಷ್ಯದಲ್ಲಿ ಮೇಲೆ ಹೋಗ್ಬೇಕು ಅಂತ ಇರುವಾಗಲೂ ಸೈತಾನನ್ ಏನೋ ಒಂದೊಂದನ್ನ ತಡೆಯನ್ನಿಟ್ಟಿರ್ತಾನೆ. Look at the Lord's giving the testimony is upright. ಆ ರೀತಿಯಾಗಿ ದೇವರು ಹೇಳುವಂತ ಸಾಕ್ಷಿ blameless. ಅದು ಬಹಳ ಚೆನ್ನಾಗಿದೆ. Hallelujah. Man who shunned the fear, in the evil. ಅಲ್ಲಿ ಆ ಶತ್ರುವಾದವನ್ನ ಬಾಯಿ ಮುಚ್ಚಿಸಿದ್ದು. ಅವನು ತೀಮೆ வெறுக்கிறவன், ಅವನು ಕೆಟ್ಟದ್ದನ್ನ ಕೇಳನು, ಅವನು ನೀತಿವಂತನು, ಒಳ್ಳೆಯವನು. கடவுள் நல்ல சாட்சி கொடுக்கிறாரு. ದೇವರ ಮುಂದೆ ಅವನು ಸಾಕ್ಷಿ ಹೇಳ್ತಾ ಇದ್ದಾನೆ. இங்க மாத்திரம் இல்ல, ಇಲ್ಲಿ ಮಾತ್ರವಲ್ಲ. Look at chapter 2 verse 3. Again the Lord is asking the same question to devil about Job. ಯೋಬನ ಬಗ್ಗೆ ಎರಡನೇ ಸಾರಿಯೂ ದೇವರು ಅದೇ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. Then the Lord said to Satan, have you considered my servant Job? ದೇವರು ಹೇಳ್ತಾ ಇದ್ದಾನೆ, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ? Hallelujah. Hallelujah. ஆண்டவர் கேட்கிறார், என் தாசனாகிய யோபுவை நீ கவனித்தாயா? ನನ್ನ ದಾಸನಾದ ಯೋಬನ ಮೇಲೆ ನೀನು ಗಮನವಿಟ್ಟಿಯಾ ಅಂತ ಕೇಳ್ತಾನೆ. அவனை போல ஒருவனும் இல்லை, ಅವನಂತೆ ಒಬ್ಬನೂ ಇಲ್ಲ. ரொம்ப ரொம்ப நல்லவன். ಅವನು ಮಾತ್ರವಲ್ಲ, அவன் சொல்றதெல்லாம் கேட்பான். ಅವನು ಹೇಳುವುದನ್ನೆಲ್ಲ ಕೇಳ್ತಾನೆ. உட்காருவான். ಕುಳಿತುಕೊಳ್ಳಂದ್ರೆ எழுந்திருப்பான். ಎದ್ದೇಳಂದ್ರೆ ಎದ್ದೇಳ್ತಾನೆ. நடப்பான். ನಡೆ ಅಂದ್ರೆ ನಡೆಯುತ್ತಾನೆ. பேசினா பேசுவான். ಮಾತನಾಡಂದ್ರೆ ಮಾತನಾಡುವನು. ஒரு ஆமென். ಅರ್ಥವಾದವರು ಆಮೆನ್ ಹೇಳಿ. நினைக்கிறேன் 6:30 சர்வீஸ் இனிமேல் 8:30 வச்சலான்னு இருக்கிறேன். நிறைய பேர் தூக்கத்தோடு அப்படி உட்காந்துக்கிறேன், பாதி தூக்கத்தோடு. ஆமென். ஆண்டு சொல்றார், பிசாசு நீ என் மகனா யோபுவை கவனிச்சு பாத்தியா? ದೇವರು ಹೇಳ್ತಾ ಇದ್ದಾನೆ, ನನ್ನ ಮಗನಾದ ಯೋಬನನ್ನ ಗಮನಿಸಿ ನೋಡಿದ್ಯಾ? அவன மாதிரி யாருமே இல்லை, ಅವನಂತೆ ಯಾರೂ ಇಲ್ಲ. ஆமென். ಆಮೆನ್. ஆனா யோபு கஷ்டப்படுறான். ಆದ್ರೂ ಯೋಬ ಕಷ್ಟಪಡ್ತಾ ಇದ್ದಾನೆ. 10 பிள்ளைகள் அட் அ டைம்ல அவுட். 10 ಮಕ್ಕಳು ಒಂದೇ ಸಮಯದಲ್ಲಿ ಮರಣ ಹೊಂದಿದರು. மிருக ஜீவன்கள் ಔಟ್. ಅವನಲ್ಲಿದ್ದಂತ ಎಲ್ಲಾ ಪ್ರಾಣಿಗಳು ಸತ್ತು ಹೋದವು. அவனுக்கு இருந்த சுகம் ಔಟ್. ಅವನಿಗಿದ್ದಂತ ಆರೋಗ್ಯವೂ ಹೋಯಿತು. உயிர் மட்டும்தான் பாடியில இருக்குது, ಅವನ ದೇಹದಲ್ಲಿ ಪ್ರಾಣ ಮಾತ್ರ ಉಂಟು, சுகம் இல்ல. ஆரோக்கியம் இல்ல, ಆರೋಗ್ಯ ಇಲ್ಲ. உட்கார்ந்து அழுகுறான், ಕುಳಿತುಕೊಂಡು ಅಳ್ತಾ ಇದ್ದಾನೆ. ஆனா பாருங்க, இந்த மத்தியில ಇದರ ಮಧ್ಯದಲ್ಲಿ ನೋಡಿರಿ, அவனுடைய ஒய்ஃப் வந்து சொல்றா, ಅವನ ಹೆಂಡತಿ ಬಂದು ಹೇಳ್ತಾಳೆ, இன்னுமா தேவனை சோத்திரம் 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 பண்ணிட்டு இருக்கிற, ಇನ್ನೂ ದೇವರಿಗಾಗೆ ಸ್ತೋತ್ರ 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 ಅಂತ ಇದೆಯಾ? curse God and die. ನೀನ್ ದೇವರನ್ನ ಶಾಪ ಮಾಡಿ ಶಾಪಿಸಿ ಸತ್ತೋಗು. சில சமயத்துல வெளியில இருக்கிற பிரச்சனை சமாளிச்சலாம், வீட்டுக்குள்ள இருக்கிற பிரச்சனை ரொம்ப பெரிய சமாளிக்க. ಕೆಲವೊಮ್ಮೆ ಹೊರಗಡೆ ಇರತಕ್ಕಂತ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಬಹುದು, ಮನೆ ಒಳಗಡೆ ಇರತಕ್ಕಂತ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಲಾಗುವುದಿಲ್ಲ. இப்ப நீங்க ஆலயம் முடிஞ்சு வீட்டுக்கு போன உடனே, ಈಗ ಸಭೆ ಮುಗಿದಿ ಮನೆಗೆ ಹೋಗಿದ ತಕ್ಷಣ உங்க கணவர் சொல்றான்னு வெச்சீங்களேன், ನಿಮ್ ಗಂಡ ಹೇಳ್ತಾನೆ ಅನ್ಕೊಳ್ಳಿ, மனைவி சொல்றான்னு வெச்சீங்களேன், ಹೆಂಡತಿ ಹೇಳ್ತಾಳೆ ಅನ್ಕೊಳ್ಳಿ, ಚರ್ಚಿನ போறியே, ಚರ್ಚ್ ಅಂತ ಹೋಗ್ತೀಯೇ, ಪ್ರೇಯರ್ ಓಡ್ರಿಯೇ, ಪ್ರೇಯರ್ ಅಂತ ಓಡ್ತೀಯೇ, ಬೈಬಲ್ ಕೈಯಲ್ಲಿ எடுத்து ಓಡ್ರಿಯೇ, ಬೈಬಲ್ ಕೈಯಲ್ಲಿ ಎತ್ಕೊಂಡು ಓಡ್ತೀಯೇ. இன்னும் பிரச்சனை அப்படிதானே இருக்குது, ನಿನ್ ಸಮಸ್ಯೆ ಇನ್ನೂ ಹಂಗೆ ಇದೆ, கஷ்டம் அப்படிதானே இருக்குது, ನಿನ್ ಕಷ್ಟ ಹಂಗೆ ಇದೆ. சொல்லும்போது எப்படி இருக்கும்? ಆಗ ಹೇಳುವಾಗ ನಮ್ಗೆ ಹಂಗಿರ್ತದೆ, அப்படியே உடைஞ்சு உட்கார்ந்துரும். ಹಾಗೆಯೇ ನಾವು ಒಡೆದು ಕುಳಿತುಕೊಳ್ಳುತ್ತೇವೆ. யோபு அவனுடைய மனைவியை பார்த்து சொல்றான், ಯೋಬು ತನ್ನ ಹೆಂಡತಿಯನ್ನ ನೋಡಿ ಹೇಳ್ತಾನೆ, Look at chapter 2 verse 10. 2:10 ವಚನ ನೋಡಿ. He replied, you are talking like a foolish woman. Shall we accept good from God and no trouble in all this? I like that word. Take your pen, underline. In all this Job did not sin in what he said. ಆದರೂ ಅವನು ಅವಳಿಗೆ, ಮೂರ್ಖ ಹೆಂಗಸರಲ್ಲಿ ಒಬ್ಬಳು ಮಾತನಾಡುವ ಪ್ರಕಾರ ನೀನು ಮಾತನಾಡುವಿಯಾ? ದೇವರ ಕೈಯಿಂದ ಒಳ್ಳೆಯದನ್ನು ಹೊಂದುತ್ತೇವಲ್ಲ, ಕೆಟ್ಟದ್ದನ್ನು ಹೊಂದುವುದು ಬೇಡವೋ ಅಂದನು. ಇವೆಲ್ಲವುಗಳಲ್ಲಿ ಯೋಬನು ತನ್ನ ತುಟಿಯಿಂದ ಪಾಪ ಮಾಡಲಿಲ್ಲ. ಇವೆಲ್ಲವುಗಳನ್ನು ನೀವು ಅಂಡರ್ಲೈನ್ ಮಾಡಿ. In all this Job did not sin in what he said. ಈ ಎಲ್ಲಾ ಕಷ್ಟಗಳ ಮಧ್ಯದಲ್ಲಿ ಯೋಬನು ತನ್ನ ತುಟಿಯಿಂದ ಪಾಪ ಮಾಡಲಿಲ್ಲ. வாயிலிருந்து ஒரு வார்த்தை தேவனுக்கு விரோதமா வரல. ದೇವರ ವಿರೋಧವಾಗಿ ಒಂದು ಮಾತು ಯೋಬನ ಆಡಲಿಲ್ಲ. He knows very well I am right before God. ಆತನಿಗೆ ತಿಳಿದಿತ್ತು, ನಾನು ದೇವರ ಎದುರುಗಡೆ ನಾನು ಒಳ್ಳೆ நடக்குது, ಅದು ಒಳ್ಳೇದಾಗಿ, நான் கடவுளுக்குள்ள இருக்கிறேன், ನಾನು ದೇವರಲ್ಲಿ ಇದ್ದೇನೆ, நான் கர்த்தருக்குள்ள உண்மையா இருக்கிறேன், ನಾನು ಕರ್ತನಿಗೆ ಸತ್ಯವಾಗಿದ್ದೇನೆ. ஏதோ நடக்குது, ಏನೋ ಒಂದು ನಡೀತಾ ಇದೆ, நன்மைக்கே நடக்குது, ಅದು ಒಳ್ಳೆಯದಕ್ಕೆ ನಡೀತದೆ, அது நல்லதுக்கே நடக்குது, ಅದು ಒಳ್ಳೆಯದಕ್ಕೆ ನಡೀತದೆ, உயர்வுக்கே நடக்குது, ಅದು ನನ್ನ ಮೇಲೆತ್ತುವುದಕ್ಕೆ, மேன்மைக்கே நடக்குது, ನನ್ನ ಒಳ್ಳೆಯದಕ್ಕಾಗಿ ನಡೀತಾ ಇದೆ. நம்புறவங்களாவது ஒரு ஆமென். ಆ ರೀತಿಯಾಗಿ ನಂಬೋರು ಆಮೆನ್ ಹೇಳಿ. அவனுக்கு தெரியும் something good is happening, going to happen for him. ಆತನಿಗೆ ಏನೋ ಒಂದು ಒಳ್ಳೆಯದು ನಡೀತದೆ ಅಂತ ಆ ಯೋಬನಿಗೆ ಚೆನ್ನಾಗಿ ತಿಳಿದಿತ್ತು.
Listen carefully. Again, I tell you, Job did not suffer because he did something against God. ದೇವರಿಗೆ ವಿರೋಧವಾಗಿ ಯೋಬನು ಏನೋ ಮಾಡಿ ಸಂಕಷ್ಟಕ್ಕೆ ಅವನು ಒಳಗಾಗಲಿಲ್ಲ. He never did anything against. ಅವನು ದೇವರ ವಿರೋಧವಾಗಿ ಏನೂ ಮಾಡಲಿಲ್ಲ. That's called unlawful action of the enemy. ಅದು ಆ ಕಾನೂನು ಇಲ್ಲದೆ ಇರತಕ್ಕಂಥದ್ದು. சட்டத்துக்கு விரோதமாக பிசாசு கொண்டு வருகிற சங்கிலி. ಆತನು ನಮ್ಮ ಕಾಯ್ದೆಗೆ ವಿರೋಧವಾಗಿ ತರುವಂತ ಸರಪಳಿ. ಆ ಸರಪಳಿಗಳನ್ನ ಕರ್ತನು ಒಡೆಯುತ್ತಾನೆ. அல்லேலூயா. அல்லேலூயா. நம்ம கடவுளுக்குள்ள உண்மையா இருக்க சாத்தான் எத்தனை விரோதமான சங்கிலிகள் கொண்டு வந்தாலும் தேவன் ஏற்ற காலத்தை உடைத்து நம்மளை உயர்த்துவார். ಆ ರೀತಿಯಾಗಿ ನಾವು ಬಿದ್ದು ಹೋಗುವುದಕ್ಕಿಂತ ಎಂತಹ ಸರಪಳಿಗಳನ್ನ ತಂದರು ಆ ಸರಪಳಿಗಳನ್ನ ನನ್ನ ದೇವರು ಬೀಳಿಸಿ ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ. Never ever give up. ಯಾವತ್ತೂ ನಾವು ಬಿಟ್ಟು ಬಿಡಬಾರದು. And at the end of his life, look at Job chapter 42 verse 10. ಕೊನೆಯಲ್ಲಿ ಯೋಬನು ಹೇಳುವಂತ ಮಾತನ್ನ ನೋಡಿ 42. Look at the end of his life. ಆತನ ಜೀವನದ ಅಂತ್ಯದಲ್ಲಿ, After Job had prayed for his friends and the Lord restored his fortunes, and take your pen, underline, God gave him twice as much as he had before. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಕರ್ತನು ಅವನ ಸೆರೆಯನ್ನು ತಿರುಗಿಸಿದನು. ಕರ್ತನು ಯೋಬನಿಗೆ ಮೊದಲ ಇದ್ದವುಗಳಿಗಿಂತ 2ರಷ್ಟನ್ನ ದೇವರು ಕೊಟ್ಟನು. ಅದನ್ನ ಅಂಡರ್ಲೈನ್ ಮಾಡಿ. This is the reward for his sufferings. ಆತನು ಅನುಭವಿಸಿದಂತ ಕಷ್ಟಕ್ಕೆ ದೇವರು ಕೊಟ್ಟಂತ ಬಳುವಳಿ. Hallelujah. Hallelujah. God gave him twice as he had before. ಮೊದಲು ಅವನಿಗೆ ಇದ್ದದ್ದಕ್ಕೆ 2ರಷ್ಟು ದೇವರು ಅನುಗ್ರಹಿಸಿದನು. This is called enlargement. ಇದು ನಿಜವಾದಂತ ವಿಸ್ತಾರ. This is an expansion. ಇದು ನಿಜವಾದಂತ ವಿಸ್ತಾರ. This is that God has already prepared for Job. ಯೋಬನಿಗೆ ಇದನ್ನ ಮೊದಲೇ ಆತನು ತೀರ್ಮಾನ ಮಾಡಿಟ್ಟಿದ್ದನು. The poor man Job did not understand what is happening around his life. ಆತನ ಜೀವನದಲ್ಲಿ ಸುತ್ತಮುತ್ತ ನಡೆಯುವ ಸನ್ನಿವೇಶ ಏನಕ್ಕೆ ಅಂತ ಅವನಿಗೆ ಅರ್ಥವಾಗಿರಲಿಲ್ಲ. At the right time, ಸರಿಯಾದ ಸಮಯದಲ್ಲಿ he was able to understand the purpose of his pain. ಆತನ ನೋವಿನ ನಿಜವಾದಂತ ಅರ್ಥವನ್ನು ಅವನು ಅರ್ಥ ಮಾಡಿಕೊಂಡನು. Hallelujah. Hallelujah. இன்னைக்கு இந்த ரெண்டு பரிசுத்தவான்களோட நான் முடிக்க விரும்புகிறேன். ಈ 2 ಪರಿಶುದ್ಧವಾದವರ ಇದನ್ನು ಹೇಳಿ ನಾನು ಮುಕ್ತಾಯ ಮಾಡುತ್ತೇನೆ. ஒன்னு யோனா, ಮೊದಲನೇದು ಯೋನನು, இரண்டாவது யோபு. ಎರಡನೇದು ಯೋಬ. ரெண்டு பேரும் வீட்ல போய் தியானிச்சு பாருங்க. ಇವರಿಬ್ಬರ ಬಗ್ಗೆ ಮನೆಗೆ ಹೋಗಿ ಧ್ಯಾನ ಮಾಡಿ ನೋಡಿ. ரெண்டு பேரும் கஷ்டப்பட்டாங்க. ಇಬ್ಬರು ಕಷ್ಟಪಡ್ತಾರೆ. யோபுக்கும் கஷ்டம், யோனாவுக்கும் கஷ்டம் வந்துச்சு, யோபுக்கும் கஷ்டம் வந்துச்சு. ಯೋನನಿಗೂ ಕಷ್ಟ ಬಂತು, ಯೋಬನಿಗೂ ಕಷ್ಟ ಬಂತು. யோனாவுக்கு ஏன் கஷ்டம் வந்துச்சு? ಯೋನನಿಗೆ ಯಾಕೆ ಕಷ್ಟ ಬಂತು? அவன் கீழ்ப்படியாமனால கஷ்டம் வந்துச்சு. ಅವನು ಅವಿಧೇಯನಾದ ಕಾರಣ. ஆனா கடைசியில் நல்ல வேலை மனம் திரும்பினா பாருங்க. ಅವನು ಬಹಳ ಚೆನ್ನಾಗಿ ಅವನು ತನ್ನ ಮನಸ್ಸನ್ನು ತಿರುಗಿಸಿಕೊಂಡ ನೋಡಿ. இன்னைக்கு ஒருவேளை வீட்டுக்கு போயிட்டு ஒரு 10 நிமிஷம் கடவுளுக்கு விரோதமா ஏதாவது பண்ணியிருந்தா செஞ்சிருந்தா, see sometimes we do knowingly unknowingly. ನಾವು ತಿಳಿದು ನಾವು ಅನೇಕ ಸಂದರ್ಭಗಳಲ್ಲಿ ತಪ್ಪನ್ನು ಮಾಡ್ತೀವಿ ಕರ್ತನ ವಿರೋಧವಾಗಿ. ಮನೆಗೆ ಹೋಗಿ ಒಂದು 5 ನಿಮಿಷ ಯೋಚನೆ ಮಾಡಿ. நான் என்ன தெரியுங்களா பண்ணுவேன்? ನಾನೇನ್ ಮಾಡ್ತೀನಿ ಗೊತ್ತಾ? என் வாழ்க்கையில் எந்த ஒரு மூவ் ஆஃப் காட் இல்லைன்னா, ದೇವರಲ್ಲಿ ನನ್ನ ಜೀವನದಲ್ಲಿ ದೇವರ ಒಂದು தேவனுடைய அசைவு இல்லைன்னா, ದೇವರ ಅಲುಗುವಿಕೆ ಇಲ್ಲ ಅಂದ್ರೆ, எந்த கிரியை நடக்கலனா, ಯಾವ ಕಾರ್ಯ ನಡೀಲಿಲ್ಲ ಅಂದ್ರೆ, ஒரு மாதிரி பிரச்சனை மேல பிரச்சனை வந்துச்சுனா, ಸಮಸ್ಯೆ ಮೇಲೆ ಸಮಸ್ಯೆ ಬಂತು ಅಂದ್ರೆ, ஒரு நாள் 2 நாள் 3 நாள் எங்க ஃபாஸ்டிங் ஜெபம் பண்ண ஆரம்பிப்பேன். ಒಂದು ದಿನ 2 ದಿನ ನಾನು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀನಿ. கர்த்தர் அப்ப காண்பிக்க ஆரம்பிப்பார். ದೇವರು ಖಂಡಿತವಾಗಿ ಹಾಗೆ ನನಗೆ ತಪ್ಪು ಎಲ್ಲಿ ತಪ್ಪಿದೆ, நான் என்ன பண்ணேன், ನಾನೇನ್ ಮಾಡಿದೆ, சுத்தி இருக்கவங்க என்ன பண்றாங்க, ನನ್ನ ಸುತ್ತಮುತ್ತಲ ಏನ್ ಮಾಡಿದ್ರು, ಒಟ್ಟನೆ அதை ಸರಿ பண்ணிಕೊಂಡು அடுத்த ನಿಮಿಷமே ಕರ್ತರ್ ಅದ್ಭುತங்களை செய்திருக்கார். ಆ ರೀತಿಯಾಗಿ ಅದನ್ನು ತಕ್ಷಣ ಸರಿ ಮಾಡಿಕೊಳ್ಳುವಾಗ ಕರ್ತನು ಆ ಸಮಸ್ಯೆಯಿಂದ ನನ್ನ ಹೊರಗೆ ಕಣ್ಣ ಮೂಡಿட்டு வாழக்கூடாது பாருங்களேன். ಸುಮ್ಮನೆ ಕಣ್ಮುಚ್ಕೊಂಡು ಮಾಡಬಾರ್ದು ನೋಡಿ. யோனாவுக்கு வந்தது லாஃபுல், அவன் செஞ்ச தப்பு கேட்ட தண்டனை அவனுக்கு கிடைச்சது. ಯೋನ ತಾನು ಮಾಡಿದಂತ ತಪ್ಪಿಗೆ ಆದಂತ ಶಿಕ್ಷೆ ಅದು. சில நேரங்களில் நீங்க செஞ்ச தப்புக்காக நீ கஷ்டப்படுறீங்க. ಕೆಲವೊಮ್ಮೆ ನೀವು ಮಾಡಿದಂತ ತಪ್ಪಿಗಾಗಿ ನೀವು ಕಷ್ಟಪಡ್ತೀರಾ. இன்னைக்கு மனம் திரும்புங்க. ಇವತ್ತು ಮನಸ್ಸನ್ನು ஆண்டவருக்கு ಒಪ್ಪು ಕೊಡುங்க. ದೇವರಿಗೆ ಒಪ್ಪಿಸಿಕೊಡಿ. ஆண்டவர் சொல்லுங்க, ஐ ಆಮ್ ಸಾರಿ ಲಾರ್ಡ್. ದೇವರೇ ನನ್ನ ಕ್ಷಮಿಸು ಅಂತ ಕೇಳಿ. ஆண்டவர் உங்களுக்கு ஒரு புதிய வாழ்க்கையை கொடுப்பார். ದೇವರು ಒಂದು ಹೊಸ ಜೀವನವನ್ನು ನಿಮಗೆ ಕೊಡ್ತಾನೆ. ஒருவேளை யோபுவை போல ನೀವು ಒಂದು ವೇಳೆ ಯೋಬನಂತೆ நீங்க கடவுளுக்கு பயந்திருந்த மனுஷனா இருந்தாலும், ಕರ್ತನಿಗೆ ಭಯ ಪಡುವಂತ ವ್ಯಕ್ತಿ ಆಗಿದ್ದರು, இன்னும் கஷ்டப்பட்டீங்கன்னா, ನೀವು ಕಷ್ಟಪಟ್ಟಿದ್ಯಾದರೆ பொறுமையா இருங்க, ಸಮಾಧಾನದಿಂದಿರಿ, பொறுமையா ஜெபம் பண்ணுங்க, ತಾಳ್ಮೆಯಿಂದ ಪ್ರಾರ್ಥಿಸಿರಿ, விட்டு விடாதீங்க, ಬಿಟ್ಟು ಬಿಡಬೇಡಿ, சோர்ந்து போகாதீங்க, ಸೋತು ಹೋಗಬೇಡಿ. கர்த்தர் ஏதோ ஒரு விஸ்தாரத்தை ஆயத்தம் பண்ணி கொண்டிருக்கிறார். ದೇವರು ಏನೋ ಒಂದು ಮುಂದೆ ನಿಮ್ಮ ಭವಿಷ್ಯದಲ್ಲಿ ವಿಸ್ತಾರವನ್ನು இந்த ಮಾಡುತ್ತಾರೆ. சூழ்நிலைக்கு பிறகு யோபுவை 2 மடங்கு கர்த்தர் ஆசீர்வதிச்சார். ಆ ಸಮಸ್ಯೆ ಆದ ನಂತರ ಯೋಬನಿಗೆ 2ರಷ್ಟು ಆಶೀರ್ವಾದವನ್ನ ದೇವರು ಕೊಟ್ಟರು. ಬಾಯಿ ತೆರೆದು ஒரு வார்த்தையும் தேவனுக்கு விரோதமாய் பேசவில்லை. ಬಾಯಿ ತೆರೆದು ದೇವರ ವಿರೋಧವಾಗಿ ಒಂದು ಮಾತನಾಡಲಿಲ್ಲ. விளங்கினவங்க எல்லாம் ಅರ್ಥವಾದವರು
இந்த ரெண்டு செயினையும் உடைக்க போறோம் நம்ம. ಈ ಎರಡು ಸರಪಳಿಗಳನ್ನ ನಾವು ಹೊಡೆದು ಹಾಕುತ್ತೇವೆ. நம்ம எல்லாம் எழுந்து நிற்போம். ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. உற்சாகமா எழுந்து நில்லுங்க பாப்போம். ಉತ್ಸಾಹದಿಂದ ಎದ್ದು கையை ನಿಂತುಕೊಳ್ಳಿ. ரெண்டு மேல உயர்த்துங்க. ಕೈಗಳನ್ನ ಮೇಲೆ ಚಾಚಿ வாயை திறந்து சொல்லுங்க. ಬಾಯಿ ತೆರೆದು ಹೇಳಿ, ஆண்டவரே, ದೇವರೇ, நான் ஒருவேளை யோனாவை போல, ನಾನು ಒಂದು ವೇಳೆ ಯೋನನಂತೆ ஒருவேளை உமக்கு விரோதமா நான் தெரிஞ்சு ஏதாவது பாவங்கள் செய்திருப்பா நான். ನಿನ್ನ ವಿರೋಧವಾಗಿ ನಾನು ತಿಳಿದು ಏನಾದರೂ ಪಾಪ ಮಾಡಿದ್ದೆ If I have committed willfully and intentionally anything against you and your word, ನಿನ್ನ ವಚನಕ್ಕೆ ವಿರೋಧವಾಗಿ ನಾನು ತಿಳಿದೋ ತಿಳಿಯದೋ உமக்கும் உம்முடைய வசனத்துக்கு விரோதமாய் நான் தெரிஞ்சு ஏதாவது செய்திருந்தால், ನಿನಗೂ ನಾನು ತಿಳಿದು ಒಂದು ಏನಾದರೂ ತಪ್ಪು ಮಾಡಿದರೆ, உமக்கும் உம்முடைய வசனத்துக்கு விரோதமாய் ನಿನಗೂ ನಿನ್ನ ವಚನಕ್ಕೆ ವಿರೋಧವಾಗಿ ನಾನು ತಪ್ಪು ಮಾಡಿ தெரிஞ்சு ஏதாவது நான் செய்திருந்தால், ತಿಳಿದು ನಾನೇನಾದರೂ ತಪ್ಪು ಮಾಡಿದ್ದರೆ என்னை மன்னிச்சிடுங்க. ನನ್ನನ್ನು ಕ್ಷಮಿಸು ತಂದೆ. நான் மனம் திரும்புகிறப்பா. ಮನಸ್ಸಾಂತರ ಪಡ್ತೇನೆ. எனக்கு இதை செய்யக்கூடாதுன்னு தெரியும், ஆனா செஞ்சுக்கிட்டு இருக்கிறேன். ನಾನು ಮಾಡಬಾರ್ದು ಅಂತ ಗೊತ್ತು, ನಾನು ಮಾಡ್ಬಿಟ್ಟೆ. இதை செய்யணும்னு தெரியும், ஆனா செய்யாம இருக்கிறேன். ಇದನ್ನ ಮಾಡ್ಬೇಕು ಅಂತ ಗೊತ್ತು, ನಾನು ಅದನ್ನ ಮಾಡ್ತಾ ಇಲ್ಲ. என்னை மன்னிச்சிடுங்க. ನನ್ನನ್ನು ಕ್ಷಮಿಸು. ஒருவேளை யோபுவை போல நீங்க போய் கொண்டிருப்பீங்கன்னா, ನೀವು ಒಂದು ವೇಳೆ ಯೋಬನ ರೀತಿಯಲ್ಲಿ ಹೋಗುತ್ತಿದ್ದರೆ கையை வைத்து சொல்லுங்க, ಕೈಯನ್ನು ಚಾಚಿ ಹೇಳಿ, நான் உண்மையா இருக்கிறப்பா, ನಾನು ನಿಜವಾಗಿದ್ದೇನೆ, உம்மை பின்பற்றுகிறேன், ನಾನು ಹಿಂಬಾಲಿಸುತ್ತೇನೆ, நான் உங்களை எவ்வளவு நேசிக்கிறேன் என்பதை நீ அறிந்திருக்கிறீர். ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿನಗೆ ಗೊತ್ತುಂಟು. ஆனாலும் சில தடைகள் இருக்கிறது, ಆದರೂ ಅನೇಕ ತಡೆಗಳುಂಟಪ್ಪ. ஆனாலும் சில ஆண்டவரே இழப்புகள் ஏற்பட்டு கொண்டிருக்கிறது. ಏನೋ ಒಂದು ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾವಪ್ಪ, சில இழப்புகள் லாசஸ் ஏற்பட்டு கொண்டிருக்கிறது. ನನಗೆ ಏನೋ ಒಂದು ನನ್ನನ್ನು ಬಿಟ್ಟು ಹೋಗ್ತಾ ಇದೆಯಪ್ಪ. ஆண்டவரே, சில நேரங்களில் விரும்புகிறதுக்கு எதிர்மறையா நடக்கிறது. ஆண்டவரே, ನಾನು ಇಷ್ಟಪಡುವುದಕ್ಕೆ ವಿರೋಧವಾಗಿ ಕಾರ್ಯಗಳು ನಡೀತಾ ಇದೆಯಪ್ಪ. எனக்கு 2 மடங்கு ஆசீர்வாதத்தை தாரும். ನನಗೆ 2ರಷ್ಟು ಆಶೀರ್ವಾದವನ್ನ ಕೊಡಪ್ಪ. என் சூழ்நிலைகள் மாறட்டும். ನನ್ನ ಸನ್ನಿವೇಶಗಳನ್ನು ಬದಲಾಯಿಸು. சிறையிருப்பு மார்ச் மாதம் இந்த 30ஆம் தேதியோட முடிவுக்கு வரட்டும். ನನ್ನ ಸೆರೆಯು ವಾಸವು ಈ ಮಾರ್ಚ್ 30ನೇ ತಾರೀಕು ಮುಕ್ತಾಯವಾಗಲಿ. ஏப்ரல் மாதம் புதிய வாசல்கள் திறக்கட்டும். ಏಪ್ರಿಲ್ ತಿಂಗಳಲ್ಲಿ ಹೊಸ ಬಾಗಿಲು ತೆರೆಯಲಿ. கூடாரம் விஸ்தாரமாகட்டும். ನನ್ನ ಗುಡಾರ ವಿಸ್ತಾರವಾಗಲಿ. எல்லா சங்கிலிகளும் உடையட்டும். ಎಲ್ಲ ಸರಪಳಿಗಳು ಬಿಚ್ಚಲಿ. கைகளை தட்டி சொல்லுங்க, சங்கிலி எல்லாம் உடைந்தட்டும். ಎಲ್ಲ ಸರಪಳಿಗಳು ಒಡೆಯಲಿ ಅಂತ ಕೈ ತಟ್ಟಿ ಹೇಳಿ. எல்லா சங்கிலிகளும் உடையட்டும். ಎಲ್ಲ ಸರಪಳಿಗಳು ಬಿಚ್ಚಲಿ. ಕಂಪ್ಲೀಟಾ உடையட்டும். ಸಂಪೂರ್ಣವಾಗಿ ಬಿಚ್ಚಲ್ಪಡಲಿ. ஒன்று விடாமல் உடையட்டும். ಎಲ್ಲ ಸರಪಳಿಗಳು ಬಿಚ್ಚಲಿ. I am free. ನಾನು ಬಿಡುಗಡೆ ಹೊಂದಿದ್ದೇನೆ. ಯೇಸುವಿನ ನಾಮದಲ್ಲಿ ಪಿತಾವೇ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯಾದ ದೇವರೇ. May the grace of our Lord Jesus Christ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, the love of the Father, ತಂದೆಯಾದ ದೇವರ and the ಪ್ರೀತಿ, fellowship of the Holy Spirit ಪರಿಶುದ್ಧಾತ್ಮನ ಅನ್ಯೋನ್ಯತೆ ಐಕ್ಯತೆಯು be with you and with your family. ನಿಮ್ಮೊಂದಿಗೂ ನಿಮ್ಮ ಕುಟುಂಬದೊಂದಿಗೂ ಇರಲಿ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. தொடர்ந்து ஜெபத்தில் கலந்து கொள்ளுங்கள். ಪ್ರಾರ್ಥನೆಯಲ್ಲಿ ನೀವು ಪಾಲ್ಗೊಳ್ಳಿ. Let us continue to break every chain in the name of Jesus. ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲ ಸರಪಳಿಗಳು ಬಿಟ್ಟು ಹೋಗಲಿ. Hallelujah. ಆಮೆನ್. ಹಲ್ಲೆಲೂಯಾ. Praise the Lord.